ಏಕದಂತಂ ದ್ವಿತೀಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯಃ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇರೋರು ರಾಜನೀತ್ ರಾಜನ್. ನಾನು ಶಶಿಕಾಂತ್. ಸಿಡ್ನಿ ಕನ್ನಡವಾಣಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಪುರಂದರದಾಸರ ದೇವ್ರ ನಮನ ಕೇಳಿದ್ರಿ. ಯಾಕೆಂದರೆ ಪುರಂದರ ನಮನ ಇದು ಈ ಕಾರ್ಯಕ್ರಮ ಪುರಂದರ ಆರಾಧನಾ ಅಂತ ಕರೀತಾರೆ, ಪುರಂದರ ನಮನ. ಈ ಕಾರ್ಯಕ್ರಮ ಸಿಡ್ನಿನಲ್ಲಿ 27 ವರ್ಷಗಳಿಂದ ನಡ್ಕೊಂಡ್ಬಂದಿದೆ ಸತತವಾಗಿ. ಅದು ಬಹಳನೇ ಶ್ಲಾಘನೀಯ ಅನಿಸುತ್ತೆ. ಯಾಕೆಂತಂದರೆ ಯಾವುದೇ ಕಾರ್ಯಕ್ರಮನೂ 27 ವರ್ಷ ಮಾಡ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ಹೌದು, ಅಷ್ಟು ಸುಲಭ ಅಲ್ಲ. ನಾನು ಆಸ್ಟ್ರೇಲಿಯಾಗೆ ಬಂದು ಮೊದಲನೇ ವರ್ಷ ಇದಕ್ಕೆ ಹೋಗಿದ್ದೆ. ಅವಾಗಲೇ 2ನೇ ವರ್ಷ ಇಲ್ಲಿ ಸಿಡ್ನಿಲಿ ಪುರಂದರ ನಮನ ಆಗ್ತಾ ಇದ್ದಿದ್ದು. ಹೌದೌದು. ಆದ್ದರಿಂದ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹೇಗೆ 27 ವರ್ಷ ನಡೆಸ್ಕೊಂಡು ಬಂದರು ಅಂತ ನಿರ್ವಾಹಕರನ್ನ ಕೇಳೋಣ, ಗಿರಿಧರ್ ಅವರಿಂದ. ಅದು ಅಲ್ಲದೆ ಶುಭಶ್ರೀ ಅವರು ಸಹಾಯ ಮಾಡ್ತಾ ಇದ್ದಾರೆ, ಅವರಿಂದನೂ ಕೇಳೋಣ. ಮತ್ತು ಅಲ್ಲಿ ಭಾಗವಹಿಸಿದಂಥ ಕಲಾವಿದರ ಜೊತೆ ಅವರ ಪ್ರತಿಕ್ರಿಯೆಯನ್ನು ಕೇಳೋಣ. ಅದಾದ ನಂತರ ನಾವು ಒಬ್ಬರು ಲೇಖಕರನ್ನು ಮತ್ತು ಶಾರ್ಟ್ ಫಿಲ್ಮ್ ಮಾಡೋರನ್ನ, ಕನ್ನಡದವರು, ಬೆಂಗಳೂರಿನಿಂದ ಬಂದವರು, ಚೂಡಿ ಶಿವರಾಮ್, ಇವರನ್ನ ಒಂದು ಭೇಟಿ ಮಾಡುವಂಥದ್ದೇ ಅಲ್ಲ, ಅವರಿಂದ ಒಂದು ಸಂದರ್ಶನವನ್ನು ಪಡೆಯುವಂಥ ಒಂದು ಲಭ್ಯ ಆಯಿತು. ಅದು ಹೇಗೆ ಅಂದರೆ ಅವರು ನನ್ನ ಎಂಜಿನಿಯರಿಂಗ್ ಕಾಲೇಜ್ನ ನಮ್ಮ ಸಹಪಾಠಿ, ಅವರ ಹೆಂಡತಿ ಅವರು. ಅದರಿಂದ ಆಯಿತು ಅಂತ ಇಟ್ಕೊಳ್ಳಿ. ಅವರಿಂದ ಕೇಳಿ ನನಗೆ ಬಹಳನೇ ಆಶ್ಚರ್ಯ ಆಯಿತು. ಅವ್ರು ಬರೆದಿರುವಂಥ ಹಲವು ಲೇಖನಗಳು, ಅದು ಅಲ್ಲದೇನೆ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಕಿರು ಚಿತ್ರಗಳನ್ನು ಬೇಕಾದಷ್ಟು ಫಿಲ್ಮ್ ಫೆಸ್ಟಿವಲ್ ಎಲ್ಲ ತೋರಿಸಿದ್ದಾರೆ. ಕನ್ನಡದವರು ಅಷ್ಟೊಂದು ಮುಂದೆ ಬಂದು ಅದನ್ನೆಲ್ಲ ಮಾಡ್ತಾ ಇರೋದನ್ನ ಅವ್ರ ಲೇಖನಗಳನ್ನ ನೀವೆಲ್ಲ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಅವರಿಂದಾನೆ ಕೇಳೋಣ. ಅದು ಇನ್ನೊಂದು ಕಾರ್ಯಕ್ರಮ ಬರ್ತಾ ಇದೆ. ಅದು ಅಲ್ಲದೆ ನಮ್ಮ ಗಣೇಶ್ ಪ್ರಸಾದ್ ಅವರು ನಮಗೆ ಯಾವಾಗಲೂ ಒಂದು ಕೆಲವು ಏನಂತ ಹೇಳೋದು ಅಂತಂದರೆ ಪುಸ್ತಕ ಪರಿಚಯಗಳನ್ನ ಮಾಡಿಕೊಡ್ತಾರೆ, ಕಥೆಗಳನ್ನ ಓದ್ತಾರೆ. ಅವರಿಂದ 2 ಕಥೆಗಳಿವತ್ತು. ಅದರಲ್ಲಿ ನಾನು ಹೇಳಿದ್ನಲ್ಲ, ಅದು ಯಾವಾಗಲೂ ಒಂದು ಬಹಳ ಆಶ್ಚರ್ಯಕರವಾದಂಥ ಒಂದು ಏನು ಹೇಳ್ತಾರೆ ಅದಕ್ಕೆ, ಬುದ್ಧಿವಾದ
ಹೇಳುವಂಥ ಕಥೆಗಳು ಅಂತ ಇಟ್ಕೊಳ್ಳಿ ನಮಗೆ ದಿನಚರಿನಲ್ಲಿ. ಇದು ನಮ್ಮ ಈ ಕಾರ್ಯಕ್ರಮದ ವಿಶೇಷ ಇವತ್ತು. ಮತ್ತು ಪುರಂದರದಾಸರ ದೇವರನಾಮಗಳನ್ನು ಇನ್ನೂ ಕೇಳೋಣ. ನಮ್ಮ ಈ ಕಾರ್ಯಕ್ರಮ ನಿಮಗೆಲ್ಲ ತಿಳಿದಂತೆ 2RRR ರೇಡಿಯೋ ಕ್ಷೇತ್ರ ಸಿಡ್ನಿ ಮಹಾನಗರದ ಗ್ಲೇಡ್ಸ್ವಿಲ್ ಬಡಾವಣೆಯಲ್ಲಿರುವಂಥ 2RRR ಈ ಕ್ಷೇತ್ರದಿಂದ 88.5 FM ತರಂಗಾಂತರದ ಮೂಲಕ ಮೂಡಿ ಬರುತ್ತೆ. ಆದರೆ ಇವಾಗೆಲ್ಲ ನಾವು ಅಂತರ್ಜಾಲದಲ್ಲಿ ಕೇಳ್ತಾ ಇರೋದ್ರಿಂದ ಎಲ್ಲ ಕಡೆನೂ ಬಹಳವಾಗಿ ನಮ್ಮ ಕಾರ್ಯಕ್ರಮ ಅಂತರ್ಜಾಲದಲ್ಲೇ ಕೇಳೋದು. ಬೆಂಗಳೂರಿನಲ್ಲಿ ನೀವೆಲ್ಲ ಕೇಳ್ತಾ ಇದ್ದೀರಿ ಅಂತ ನಾನು ಇಲ್ಲಿಂದನೇ ನಿಮ್ಮ ಅನುಭವಗಳನ್ನು ನಾವು ಶೇರ್ ಮಾಡ್ಕೊಂಡು ಯಾವಾಗಲೂ ನಿಮ್ಮ ಪ್ರತಿಕ್ರಿಯೆನ ಯಾವಾಗಲೂ ಹೇಳ್ತಾ ಇರ್ತೀರ, ಬಹಳ ಸಂತೋಷ. ಅದು ಅಲ್ಲದೆ ಬೆಳಗಿನ ಜಾವ 7:30 ಆಗಿರುತ್ತೆ ಇಷ್ಟೊತ್ತಿಗೆ ಕಾಫಿನ ಮುಂದೆ ಇಟ್ಕೊಂಡು ನಮ್ಮ ಕಾರ್ಯಕ್ರಮನ ಕೇಳೋದಕ್ಕೆ ಬಹಳನೇ ಅಚ್ಚುಕಟ್ಟಾಗಿ ನಾವು ದಿನಚರಿನ ಪ್ರಾರಂಭ ಮಾಡ್ಬೋದು ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮವನ್ನು ಕೇಳ್ತಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರತಿಕ್ರಿಯೆ ಅಲ್ಲದೇನೆ ನಿಮ್ಮ ಕೊಡುಗೆನೂ ಸಹ ಬಹಳ ವರ್ಷಗಳಿಂದ ಬರ್ತಾ ಇದೆ. ಬಹಳ ಧನ್ಯವಾದಗಳು ಎಲ್ಲರಿಗೂ, ಎಲ್ಲ ಕನ್ನಡಿಗರಿಗೂ, ಅಲ್ಲಿ ಕೇಳ್ತಾ ಇರೋರಿಗೆ. ಇಷ್ಟು ಹೇಳ್ತಾ ನಾವು ಪುರಂದರದಾಸರ ಒಂದು ಈ 27ನೇ ವರ್ಷ ಮಾಡಿದ ಈ ಒಂದು ಮಹತ್ವವಂತ ಸಾಧನೆ ಅದನ್ನು ಇವಾಗ ನಾನು ಪುರಂದರದಾಸರ ನಮನ ಆರಾಧನೆ ನಡೆದಿದ್ದು ರೆಡ್ಗಮ್ ಫಂಕ್ಷನ್ ಸೆಂಟರ್ ಅಂತಿದೆ ವೆಂಟ್ವರ್ತಿನಲ್ಲಿ, ಅಲ್ಲಿ ಮಾಡಿದಂಥ ಈ ಒಂದು ಸಂದರ್ಶನಗಳು ಕೇಳೋಣ. ಇದು ತಗೊಳ್ಳಿ. ನಾನು ಇಲ್ಲಿ ರೆಡ್ಗಮ್ ಸೆಂಟರ್, ಕಮ್ಯುನಿಟಿ ಸೆಂಟರ್ ವೆಂಟ್ವರ್ತ್ ಇಲ್ಲಿದ್ದೀನಿ. ಇಲ್ಲಿ ನಡೀತಾ ಇದೆ ಪುರಂದರ ಆರಾಧನಾ. ಅದು 27ನೇ ಅಂಕ. ಅಂದರೆ 27 ವರ್ಷಗಳ ಕಾಲ ಸತತವಾಗಿ ನಮ್ಮ ಕನ್ನಡದವರೊಬ್ಬರೇ ಅಲ್ಲ, ಎಲ್ಲ ಭಾರತೀಯರು ಸೇರಿ ನಡೆಸ್ಕೊಂಡು ಬರ್ತಾ ಇರುವಂಥ ಒಂದು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ನಮ್ಮ ಸಮುದಾಯಕ್ಕೆ. ಅದರಲ್ಲಿ ಮುಂದಾಳತ್ವ ವಹಿಸಿರೋರು ಗಿರಿಧರ್ ಇದ್ದಾರೆ ನನ್ನ ಜೊತೆ. ಅವ್ರನ್ನ ಕೇಳೋಣ. ಗಿರಿಧರ್ 27 ವರ್ಷ ಸತತವಾಗಿ ನಡೆಸ್ಕೊಂಡು ಬಂದಿರೋದು ಸಾಮಾನ್ಯದ ಕೆಲಸ ಅಲ್ಲ. ಅದು ನಿಜ ತಾವು ಹೇಳೋದು. ಆದರೆ ಏನಂತಂದರೆ ಒಂದು ತುಂಬ ಸಂತೋಷ ಆಗುತ್ತೆ. ಇಷ್ಟು ಜನ ಬಂದು ಇಷ್ಟು ನಮ್ಮ ಪುರಂದರದಾಸರ ದೇವರ ನಾಮಗಳು ಕಲ್ತ್ಕೊಂಡು, ಕೆಲವರು ಕೇಳಿ ಅನುಭವಿಸ್ತಾ ಕನ್ನಡ ಭಾಷೆನ ತಮಿಳಿಯನ್ಸು ಮಲಯಾಳಿ ಮಾತಾಡೋ ಕೂಡ ಕಲ್ತ್ಕೊಂಡು ಇಲ್ಲಿ ಬಂದು ಆಡ್ತಾರೆ ಅಂತಂದರೆ ಅದು ತುಂಬಾ ಸಂತೋಷ. ಎಷ್ಟೇ ನಾವುಗಳು ಕಷ್ಟಪಟ್ಟು ಈ ಫಂಕ್ಷನ್ನ ಕೊಲೇಟ್ ಮಾಡಿದ್ರೂ ಕೂಡ ಆ ಒಂದು ಫಂಕ್ಷನ್ನಲ್ಲಿ ಬಂದರೆ ತುಂಬ ಸಂತೋಷ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಹೌದು. ಆದರೆ ನಿಮಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ವರ್ಷಗಳಿಂದ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಬಹಳ ಹಿಂದೆ ಶುರುವಾಯ್ತು, 27 ವರ್ಷ ಅಂದರೆ ಈಗಿನ 4-5 ವರ್ಷದಿಂದ ನಿಮ್ಮ ಮುಂದಾಳತ್ವದಲ್ಲಿ ನಡೆದಿದೆ. ಇದರಲ್ಲಿ ಹೇಗೆ ಇದಕ್ಕೆ ಸಹಾಯ ಮಾಡೋರು ಯಾರು? ಇದಕ್ಕೆ ನಿಮಗೆ ಈ ಕಾರ್ಯಕ್ರಮನ ಇಷ್ಟು ಯಶಸ್ವಿಯಾಗಿ ನಡೆಸ್ಕೊಂಬರೋದಕ್ಕೆ ಸಹಾಯ ಮಾಡಿದ್ರೆ? ಒಂದು ಆಸ್ ಫಾರ್ ಆಸ್ ಮ್ಯೂಸಿಕ್ ಈಸ್ ಕನ್ಸರ್ನ್ಡ್ ನಾನು ಅಪ್ರೋಚ್ ಮಾಡ್ತೀನಿ, ಎಲ್ಲರನ್ನೂ ಅಪ್ರೋಚ್ ಮಾಡ್ತೀನಿ, ಕಮ್ಯುನಿಟಿ ಅವ್ರನ್ನೂ ಅಪ್ರೋಚ್ ಮಾಡ್ತೀನಿ. ಅವರು ಸಾಕಷ್ಟು ಜನ ರೆಸ್ಪಾಂಡ್ ಮಾಡ್ತಾರೆ. ದೇವ್ರ ಕೃಪೆಯಿಂದ, ಪುರಂದರದಾಸರ ಕೃಪೆಯಿಂದ ಆಲ್ಮೋಸ್ಟ್ ಎವ್ರಿ ಇಯರ್ ವೆಯ್ಟಿಂಗ್ ಲಿಸ್ಟು ಇರುತ್ತೆ. ಅದೊಂದು ಸೈಡು. ಆಮೇಲೆ ರಾಜ್ ನಟರಾಜ್ ಅಂತ ಅವರು ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಆಡಿಯೋ ಸಿಸ್ಟಮ್ಮು ಅದಕ್ಕೆ ತುಂಬ ಇಂಪಾರ್ಟೆಂಟ್, ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ವೆರಿ ಗುಡ್ ಸಜೆಷನ್ಸ್ಗಳು, ಸಜೆಷನ್ಸು ಚೆನ್ನಾಗಿ ಕೊಡ್ತಾರೆ ಟು ರೈಸ್ ದ ಫಂಡ್ಸು. ಫಂಡ್ ರೈಸಿಂಗು ಸ್ವಲ್ಪ ಚಾಲೆಂಜಿಂಗು. ಬಟ್ ಏನಂತಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ದಯವಿಟ್ಟು ನೀವು ಮಾಡಿ ಅಂತ. ಕಮ್ಯುನಿಟಿಯಿಂದ ಆನ್ ದ ಡೇ ಆಫ್ ದಿ ಈವೆಂಟ್ ನಮ್ಗೆ ಜಾಸ್ತಿ ಏನು ಬರೋಲ್ಲ, ನಾಟ್ ಮಚ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಹಾಗಾಗಿ ಇಟ್ ಈಸ್ ನಾಟ್ ವೆರಿ ಈಸಿ. ಬಟ್ ಏನಂತಂದರೆ ಅಗೈನ್ ಪುರಂದರದಾಸರ ಕೃಪೆಯಿಂದ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಫಾರ್ ದ ಪಾಸ್ಟ್ 27 ಇಯರ್ಸು. ಮುಂದಕ್ಕೆ ನಾವು ಇಂಡಿಯನ್ ಕಾನ್ಸುಲೇಟಿಗೆ ಅಪ್ರೋಚ್ ಮಾಡೋಣ ಅಂತಿದ್ದೀವಿ. ದೇ ಹ್ಯಾವ್ ಗಾಟ್ ದಿ ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರಲ್ ರಿಸರ್ಚ್, ಅವ್ರದ್ದು ಫಂಡ್ಸ್ ಇದೆಯಂತೆ. ರೀಸೆಂಟಾಗಿ ಕಲ್ಚರಲ್ ಡೈರೆಕ್ಟರ್ನು ಅಪ್ರೋಚ್ ಮಾಡಿದ್ದೆ. ಅವ್ರು ಅನ್ಫಾರ್ಚುನೇಟ್ಲಿ ಶಿ ಈಸ್ ಗೋಯಿಂಗ್ ಬ್ಯಾಕ್ ಟು ಇಂಡಿಯಾ. ನಿಯತಿ ಮೇಧ ಅವ್ರು ಇದ್ಕೊಂಡು ಹೇಳಿದ್ರು, ನೀನು ಯಾಕೆ ಒದ್ದಾಡ್ತೀಯ, ಒನ್ಸ್ ದ ನ್ಯೂ ಡೈರೆಕ್ಟರ್ ಕಮ್ಸ್ ಅಪ್ರೋಚ್ ಹರ್, ನೋಡೋಣ
ಸಮಥಿಂಗ್ ಮೈಟ್ ಹ್ಯಾಪನ್ ಅಂತ ಹೇಳಿದ್ರು. ಹೌದು, ಅದು ಒಳ್ಳೆ ಒಂದು ಇನಿಷಿಯೇಟಿವ್ ಅಂತ ಕಾಣುತ್ತೆ. ಇವಾಗ ನೀವು ಪ್ರತಿ ವರ್ಷ ಮಾಡ್ತಾ ಇರೋದಕ್ಕೆ ಅಲ್ಲಿ ಭಾಗವಹಿಸೋರು ಹೆಚ್ಚಾಗ್ತಾ ಇದ್ದಾರಾ ಅಥವಾ ಮತ್ತು ಹಾಗೆ ಒಂದೇ ಸಮವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ? ನಾನು ಅದಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಬಟ್ ಏನಾಗುತ್ತೆ ನಮಗೆ ಅಂತಂದರೆ, ಬಿಕಾಸ್ ದಿ ಕೌನ್ಸಿಲ್ ರಿಸ್ಟ್ರಿಕ್ಷನ್ ಇದೆ ನೋಡಿ. ಐ ಮೀನ್ ಫೈನಾನ್ಷಿಯಲಿ ಸ್ಪೀಕಿಂಗ್, ಒಂದು ದಿವಸಕ್ಕೆ ನಮಗೆ ಅಪ್ರಾಕ್ಸಿಮೇಟ್ಲಿ 1500 ಆಗುತ್ತೆ. 2 ದಿವಸಕ್ಕೆ 3000 ಆಗುತ್ತೆ. 3000 ಪ್ಲಸ್ ಅದರ್ ಅಸೋಸಿಯೇಟೆಡ್ ಎಕ್ಸ್ಪೆನ್ಸಸ್ಸು ಆಸ್ ವಿ ಸ್ಪೀಕ್ ನಮ್ಮ ಕೈಲಿ ಆಗೋಲ್ಲ ಅದು ಮೀಟ್ ಮಾಡೋಕ್ಕೆ. ಸೊ ವಿ ಆರ್ ರೆಸ್ಟ್ರಿಕ್ಟೆಡ್. ಒಂದು ದಿವಸಕ್ಕೆ 8 o'clock to 2 o'clock. ಸೊ ಹಿಂಗಾಗ್ಬಿಟ್ಟು ಡೆಫಿನೆಟ್ಲಿ ನಂಬರ್ ಇನ್ಕ್ರೀಸ್ ಆಗಿದ್ದಾರೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಎಲ್ಲರನ್ನೂ ಅಕಾಮಿಡೇಟ್ ಮಾಡೋಕ್ಕೆ ನಮಗೆ ಆಗ್ತಾ ಇಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನೆಕ್ಸ್ಟ್ ಇಯರ್ ಅಂತ. ದಟ್ ಈಸ್ ದಿ ಬೆಸ್ಟ್ ನಮ್ಮ ಕೈಲಿ ಆಗೋದು. ಅದಕ್ಕೆ ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಸರಿ, ನಾನು ಬಂದು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಬಹಳ ಸುಂದರವಾದಂಥ ಪುರಂದರದಾಸರ ಕೀರ್ತನೆಗಳನ್ನೆಲ್ಲ ಹಾಡೋದನ್ನು ಕೇಳಿ ಸಂತೋಷನೂ ಪಡ್ತಾ ಇದ್ದೀನಿ. ಆದ್ರೆ ಒಂದು ನಾನು ಗಮನಿಸಿದ್ದು ಅಂತಂದರೆ ಯುವ ಜನಾಂಗ, ನಮ್ಮ ಇತ್ತೀಚೆಗೆ ನೀವು ಹೇಳಿದ್ರಲ್ಲ 4-5 ವರ್ಷದಿಂದ ನಿಮ್ಮ ಮುಂದಾಳತ್ವ ಆದಮೇಲೆ ನಾನು ಸುಮಾರು ಜನ ಯಂಗ್ಸ್ಟರ್ಸ್, ನಮ್ಮ ಸಮುದಾಯದ ಯುವಕರು ಯುವತಿಯರು ಹೆಚ್ಚಾಗಿ ಬಂದು ಇದರಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದ ನಮ್ಮ ಕಲ್ಚರ್ಗೆ ಅದನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಾನು ಅದರಲ್ಲಿ ನಾನು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಕಾಂಟ್ರಿಬ್ಯೂಷನ್ನು ಇದೆ. ಇನ್ ದ ಸೆನ್ಸ್ ಕನ್ನಡ ರೇಡಿಯೋ ಪ್ರೋಗ್ರಾಮ್ನಲ್ಲಿ ನೀವು ಒಂದು ಸಪ್ರೇಟಾಗಿ ಅದಕ್ಕೆ ಒಂದು ಡೆಡಿಕೇಟ್ ಮಾಡಿದ್ದೀರಾ. ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಅದು ಕನ್ನಡದವ್ರಿಗೆ ರೀಚ್ ಆಗುತ್ತೆ. ಆ್ಯಂಡ್ ಕನ್ನಡದ ಮಕ್ಕಳು ಬರ್ತಾರೆ, ತಮಿಳ್ ಮಕ್ಕಳು ಬರ್ತಾರೆ, ಮಲಯಾಳಿಯವರು ಬರ್ತಾ ಇದ್ದಾರೆ ಈ ನಡುವೆ. ಸೊ ಈ ಥರ ಆಗಿಬಿಟ್ಟು ಸ್ಪ್ರೆಡ್ ಆಗ್ತಾ ಇದೆ. ಸೊ ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಪ್ಪ. ಸರಿ. ಆದರೆ ಈ ಮೂಲಕ ನಾವು ಕೇಳೋಣ, ಮುಂದೆನೂ ಸಹ ಇನ್ನೂ ಹೆಚ್ಚಿಗೆ ಜನ ಸೇವೆ ಮಾಡೋದಕ್ಕೆ ಮುಂದೆ ಬರಲಿ, ವಾಲಂಟಿಯರ್. ಹೌದೌದು, ವಾಲಂಟಿಯರ್ಸ್ ಬರಲಿ ಅಂತ ನಾವು ಈಗ ಬೈ ಗಾಡ್ಸ್ ಗ್ರೇಸ್ ಪುರಂದರದಾಸರ ಕೃಪೆಯಿಂದ ಒಂಥರ ಟೀಮ್ ಸಾಲಿಡಿಫೈ ಆಗಿಬಿಟ್ಟಿದೆ. ಪ್ಲಸ್ ಸ್ಟೆಪ್ಸ್ ಇನ್ವಾಲ್ವ್ಡ್, ಏನೇನು ಮಾಡಬೇಕು, ಯಾವತ್ತೇನು ಮಾಡಬೇಕು, ಯಾವತ್ತಿಂದ ನಾವು ಶುರು ಮಾಡಬೇಕು, ಅದು ಕೂಡ ಮೋರರೆಸ್ ಕ್ರಿಸ್ಟಲೈಸ್ ಆಗಿಬಿಟ್ಟಿದೆ. ಸೊ ಟು ರನ್ ದಿ ಈವೆಂಟ್ ಇಟ್ಸ್ ಬೀನ್ ವೆರಿ ವೆಲ್ ಸ್ಟ್ರಕ್ಚರ್ಡ್. ಇವಾಗ ಏನು ತಲೆ ಕೆಡಿಸ್ಕೊಳ್ಳೋ ನೆಸಿಟಿ ಇಲ್ಲ. ಪ್ರಾಮಿನೆಂಟ್ ಮ್ಯೂಸಿಷಿಯನ್ಸ್ಗೆಲ್ಲ ಗೊತ್ತು ಫೆಬ್ರವರಿ ಮಿಡ್ ಫೆಬ್ರವರಿನಲ್ಲಿ ಪುರಂದರ ಇರುತ್ತೆ ಅಂತ ಗೊತ್ತು. ಪ್ಲಸ್ ವೆಬ್ಸೈಟಿಂದ ಕೂಡ ಅಕ್ರಾಸ್ ದ ಗ್ಲೋಬ್ ಜನರಿಗೆ ಗೊತ್ತಿದೆ ಈ ಥರ ನಡೆಯುತ್ತೆ ಸಿಡ್ನಿನಲ್ಲಿ ಪುರಂದರದಾಸರ ಆರಾಧನೆ ಅಂತ ಗೊತ್ತು. ಸೊ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ ಈ ಪುರಂದರದಾಸರ ಅದು ಪ್ರಮೋಟ್ ಮಾಡೋಕ್ಕೆ. ಅದನ್ನು ಹೇಳಿದ್ನಲ್ಲ, ನಾವು ಹೆಚ್ಚಿಗೆ ಯುವ ಜನಾಂಗ ನೋಡ್ತಾರೆ, ನಮ್ಮ ಯುವತಿಯರು ಬಂದು bin bag that we have got, that's very small. You have a bigger one. Bina paati cholre hoga. Yeah. Na bande cholre. Thank you. ಸಾರಿ, ಅದನ್ನು ನಾವು ಪ್ರತಿ ವರ್ಷನೂ ನೋಡ್ತಾ ಇರೋದ್ರಿಂದ ಯುವಕರು ಯುವತಿಯರೆಲ್ಲ ಇನ್ನೂ ಹೆಚ್ಚಿಗೆ ಶಾಸ್ತ್ರೀಯ ಸಂಗೀತನ ಕಲಿತು, ಯಾಕೆಂದರೆ ನೀವು 10 ವರ್ಷದಿಂದ ಯಾರನ್ನಾರು ಕೇಳಿದ್ರೆ ಅವ್ರು ಹೇಳೋರು ಇದೊಂದು ನಶಿಸಿ ಹೋಗ್ತಾ ಇರುವಂಥ ಕಲೆ ಶಾಸ್ತ್ರೀಯ ಸಂಗೀತ ಅಂತ. ಆದರೆ ಇದನ್ನು ನೋಡಿದ್ರೆ ಇನ್ನೂ ಇಲ್ಲ ಅದು ಸೀಕ್ರೆಟ್ ಒಂದಿದೆ, ನಾನು ಹೇಳಬಾರ್ದು. ಬಟ್ ದಿ ಬಾಟಮ್ ಲೈನ್ ಏನಂತಂದರೆ, ಇದು ಪುರಂದರದಾಸರಿಗೆ ಬಿಟ್ಬಿಡ್ಬೇಕು, ಅವ್ರು ನೋಡ್ಕೊಳ್ತಾರೆ. ನಾವು ನಿಮಿತ್ತ ಮಾತ್ರರು. ಇನ್ ದ ಸೆನ್ಸ್ ಈ ಥರ ಈವೆಂಟ್ ಇದೆಯಪ್ಪ, ಇದು ಥೀಮ್ ಫಾರ್ ದಿ ಇಯರು ಅಂತ ಸ್ಪ್ರೆಡ್ ಮಾಡೋಕ್ಕೆ ನಮ್ಮ ಕೈಲಿ ಆಗತ್ತೆ ಹೊರತು, ಅದು ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಮ್ಯೂಸಿಷಿಯನ್ಸು ಸಿಡ್ನಿನಲ್ಲಿ ಇರತಕ್ಕಂಥ ಮ್ಯೂಸಿಷಿಯನ್ಸ್ಗೂ ಗೊತ್ತಾಗ್ಬಿಟ್ಟಿದೆ ಇದು ಈ ಥರ ಕಾರ್ಯಕ್ರಮ ನಡೆಯುತ್ತೆ ಹಂಗೆ ಅಂತ. ಸೊ ಪುರಂದರದಾಸರು ನೋಡ್ಕೊಳ್ತಾರೆ. ನೀವು ಬಹಳ ಮಹತ್ವವಾದಂಥ ಕೆಲಸ ಮಾಡ್ತಾ ಇದ್ದೀರಾ, ಅದರಿಂದ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಸಮಯ ಮಾಡ್ಕೊಂಡು ಮಾತಾಡಿದ್ದಕ್ಕೆ ಧನ್ಯವಾದ. ತುಂಬ ಥ್ಯಾಂಕ್ಸ್ ರಾಜ್ ಅವರೇ, ತುಂಬ ಥ್ಯಾಂಕ್ಸ್. ನಮಸ್ಕಾರ. ಈಗ ನಮ್ಮ ಜೊತೆ ಇದ್ದಾರೆ, ನಿಮ್ಮ ಹೆಸರು ಹೇಳಿ? ರುದ್ರಕುಮಾರ್ ಅಂತ. ರುದ್ರಕುಮಾರ್, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇದು ಬಹಳ ವರ್ಷದಿಂದ ಬರ್ತಾ ಇದ್ದೀನಿ, 15-20 ವರ್ಷದಿಂದ ಬರ್ತಾ ಇದ್ದೀನಿ. ಹೌದಾ? ಅಂದರೆ ಸುಮಾರು ಪುರಂದರದಾಸರ ಆರಾಧನೆ ಪ್ರಾರಂಭವಾಗ್ಲಾಗ್ಲಿಂದ ಬರ್ತಾ ಇದ್ದೀರಾ ಅಂತ ಆಯಿತು. ಹೇಗನ್ಸುತ್ತೆ ನಿಮ್ಮ ಅನುಭವ? ತುಂಬ ಪ್ರತಿ ವರ್ಷವೂ ಇದು ಒಂಥರ
ಭಾಳ ಉತ್ತೇಜಕರವಾದ ಒಂದು ಫಂಕ್ಷನ್ ಅಂದರೆ ಇದು. ನಾವು ಯಾವಾಗ ಮುಂದೆ ನೋಡ್ತಾ ಇರ್ತೀವಿ, ಲುಕಿಂಗ್ ಫಾರ್ವರ್ಡ್ ಇದಕ್ಕೋಸ್ಕರ. ಸೊ ತುಂಬ ಸಂತೋಷ. ಕುಟುಂಬದವರು ಬಂದಿಲ್ಲಿ? ಹೌದು, ನಾವೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತೀವಿ, ಮುಂಚಿಂದನೂ ಹಾಗೆ. ಸೊ ಬಹಳ ಸಂತೋಷ, ಧನ್ಯವಾದಗಳು. ಹೇಳಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವೇದಾ ದೇಸಾಯಿ ಅಂತ. ಚೆನ್ನಾಗಿ ಗೊತ್ತು, ಕನ್ನಡ ಸಂಘದಲ್ಲೂ ನಿಮ್ಮ ಒಂದು ಸೇವೆ ನಡೀತಾ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ಶ್ರುತಿ. ವೇದ ಮತ್ತು ಶ್ರುತಿ, ನೀವು ಎಷ್ಟು ವರ್ಷದಿಂದ ಈ ಪುರಂದರ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ? ನಾವು ಈ ಪುರಂದರ ಆರಾಧನೆಗೆ 10 ವರ್ಷದ ಮೇಲಾಯಿತು. ಪ್ರತಿ ವರ್ಷನೂ ತಪ್ಪದೇ ಭಾಗವಹಿಸ್ತೀವಿ. ತುಂಬ ಚೆನ್ನಾಗಿ ನಡೆಸ್ತಾರೆ. ತುಂಬ ವೆಲ್ ಆರ್ಗನೈಸ್ಡ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಎಲ್ರಿಗೂ ಪ್ರಿಯಾರಿಟಿ, ಮಕ್ಕಳಿಗೆ, ದೊಡ್ಡವರಿಗೆ, ಮಿಡ್ಲ್ ಏಜ್ನವರಿಗೆ ಎಲ್ರಿಗೂ ಪ್ರಿಯಾರಿಟಿ ಕೊಟ್ಟು ತುಂಬ ಚೆನ್ನಾಗಿ ಕರೆಕ್ಟ್ ಟೈಮಿಗೆ ಶುರು ಮಾಡೋದು, ಮುಗಿಸೋದು, ಆ ಥರ ಎಲ್ಲ ಸರಿಯಾಗಿ ನಡೆಸ್ತಾರೆ. ಸೊ ನಮ್ಗೆ ತುಂಬ ಖುಷಿ. ನಾವು ಪ್ರತಿ ವರ್ಷ ಕಾಯ್ತಾ ಇರ್ತೀವಿ ಪ್ರೋಗ್ರಾಮ್ ಯಾವಾಗ ಬರುತ್ತೆ. ನಾವು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಿಮಗೆ ಇದು ನಮ್ಮನೆ ಹಬ್ಬ ಥರ. ಸೊ ಇದು ಎಂದೂ ಮಿಸ್ ಮಾಡಲ್ಲ. ಸುಮಾರು 10 ವರ್ಷದಿಂದ ಬರ್ತಾನೆ ಇದ್ದೀವಿ, ಭಾಗವಹಿಸ್ತಾನೆ ಇದ್ದೀವಿ. ಸೊ ಒಂದು ಅವಕಾಶ ಮಕ್ಕಳಿಗೆ ಎಲ್ರಿಗೂ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ. ಸೊ ಪುರಂದರ ಹಾಡುಗಳನ್ನು ನೆನ್ಪಿಟ್ಕೊಂಡು ಮಕ್ಕಳಿಗೆ, ನಮ್ಮ ಮುಂದಿನ ಜನ್ರೇಷನ್ ಅವ್ರಿಗೆ ಅದನ್ನು ಪಾಸ್ ಮಾಡೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ. ಅದನ್ನೇ ನೋಡ್ತಾ ಇದ್ದೆ, ನೀವು ನಿಮ್ಮ ಗುಂಪು ಹಾಡು ಹೇಳಿದಾಗ ಹಲವಾರು ಯುವಕರು ಯುವತಿಯರು ಚಿಕ್ಕ ವಯಸ್ಸಿನವರು ಬಂದು ಭಾಗವಹಿಸ್ತಾ ಇರೋದನ್ನು ನೋಡ್ಬಿಟ್ಟು ಬಹಳನೇ ಸಂತೋಷ ಆಯಿತು. ಹೌದು, ನಾವು ಅಂಥದನ್ನೇ ಅವ್ರಿಗೆ ಇನ್ನೂ ಮುಂದೆ ನಮ್ದು ಇನ್ನೊಂದು ಚಿಕ್ಕ ಮಕ್ಕಳದು ಒಂದು ಗುಂಪಿದೆ. ಸೊ ನಾವು ಅದಕ್ಕೆ ಚಿಕ್ಕ ಮಕ್ಕಳು 5 ವರ್ಷದ ಮಕ್ಕಳಿಂದನೇ ಗುಂಪು ಮಾಡಿ ಅವ್ರಿಗೆಲ್ಲ ತಯಾರಿ ಮಾಡಿ, ಯಾಕೆಂದರೆ ಈಗ ನಾವು ಹೇಳ್ಕೊಟ್ರೆ ಮಕ್ಕಳಿಗೆ ಮುಂದಿನ ಜನ್ರೇಷನ್ನವ್ರಿಗೆ ಅದು ಮುಂದೆ ಹೊರ್ಕೊಂಡು ಹೋಗುತ್ತೆ. ಇಲ್ಲಾಂದರೆ ನಮ್ಮ ದಾಸರ ಹಾಡುಗಳು ನಮ್ಮ ಇದೆಲ್ಲ ನಿಂತು ಹೋಗುತ್ತೆ, ಅಲ್ಲಿಗೆ ನಮಗೇನೆ ನಿಂತು ಹೋಗಬಾರ್ದು. ಅದಕ್ಕೆ ಅದೇ ಆಸೆಯಿಂದ ಅವರು ಮಾಡ್ತಾ ಇದ್ದಾರೆ, ಆರ್ಗನೈಸ್ ಮಾಡ್ತಾ ಇರೋದು. ನಾವು ಹಾಗಾಗಿ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಕ್ಕಳನ್ನೆಲ್ಲ ಇದನ್ನು ಮಾಡಿ ತಯಾರಿ ಮಾಡಿ ಅವ್ರ ಕಡೆಯಿಂದ ನಮ್ಮ ಸಂಸ್ಕೃತಿ, ನಮ್ಮ ಇದನ್ನು ಮುಂದೆ ಒರೀಲಿ ಅನ್ನೋ ಒಂದು ನಮಗೆ ಅದು ಒಂದು ಆಸೆ. ಈಗ ನನ್ನ ಜೊತೆ ಇಲ್ಲಿ ಬೆಳಗ್ಗೆ ಎದ್ದು ಸೇವೆ ಮಾಡೋಕ್ಕೆ ಬಂದರು ಡಾಕ್ಟರ್ ಸಾವಿತ್ರಿ ರಾವ್, ಆಮೇಲಿಂದ ಪ್ರತಿಮಾ, ಆಮೇಲಿಂದ ಸವಿತಾನು ಬಂದಿದ್ದಾರೆ. ನೀವು 3 ಜನನು ಬಂದು ಬೆಳಗ್ಗೆ ಎದ್ದು ಬಂದು ಇಲ್ಲಿ ಸ್ಟೇಜ್ ಅಲಂಕಾರ ಎಲ್ಲ ಮಾಡಿ ನೀವೆಲ್ಲ ಪುರಂದರದಾಸರ ಸೇವೆ ಮಾಡೋದಕ್ಕೆ ಬಂದಿದ್ದೀರ. ನಿಮಗೆ ಹೇಗೆ ಈ ರೀತಿಯಾದಂಥ ಒಂದು ಮನಸ್ಸಿಗೆ ಬಂದಿದ್ದು ಈ ಥರ ವಾಲಂಟಿಯರ ಕೆಲಸ ಮಾಡಬೇಕು ಅಂತ? ನಾವೆಲ್ಲ ಪುರಂದರದಾಸ ಪ್ರೋಗ್ರಾಮ್ ತುಂಬ ವರ್ಷದಿಂದ ಬರ್ತಾನೆ ಇದ್ದೀವಿ. ಸೊ ಚೆನ್ನಾಗೇ ನಡೀತಾ ಇದೆ. ಅದಕ್ಕೆ ನಾವು ಒಂದು ಸ್ವಲ್ಪ ಏನಾದರೂ ನಮ್ಮ ಪರವಾಗಿ ಏನಾರ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಈ ಸರಿ ಸ್ವಲ್ಪ ಮುಂದಕ್ಕೆ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ದೀವಿ. ಹೌದು. ಅಡಿಷ್ನಲಿ ಪುಷ್ಪಾಜಿನೂ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರು, ನಮ್ಮನ್ನ ಸ್ವಲ್ಪ ಡೆಕೋರೇಷನ್ಸ್ ಮಾಡ್ತೀರಾ ಆಲ್ಟಾರ್ಗೆ ಅಂತ. ಸೊ ವಿ ಥಾಟ್ ಇಟ್ಸ್ ಎ ನೈಸ್ ಆಪರ್ಚುನಿಟಿ ಟು ಡೂ ದಿಸ್ ಸರ್ವಿಸ್ ಟು ದ ಲಾರ್ಡ್ ಆ್ಯಂಡ್ ಇಟ್ ವಾಸ್ ಎ ನೈಸ್ ಫೀಲಿಂಗ್. ಹೌದು, ತುಂಬ ಸಂತೋಷ ಕೊಡ್ತು ನಮಗೂ. ಒಂಥರ ನಾವು ಬೆಳಿಗ್ಗೆ 8 ಗಂಟೆಗೆ ಯಾವತ್ತೂ ಬಂದಿರಲಿಲ್ಲ ಪುರಂದರ ಆರಾಧನೆಗೆ. ಇವತ್ತು ಬೆಳಿಗ್ಗೆ ಎದ್ದು ಬಂದು ಒಂಥರ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲೆಲ್ಲ ಬಂದಿರೋ ವಾಲಂಟಿಯರ್ಸ್ ನೋಡಿ ನಮಗೂ ಒಂಥರ ಉತ್ತೇಜನ ಸಿಕ್ತು. ನಾವು ಈ ಥರ ಪ್ರತಿ ವರ್ಷ ಬಂದು ಮಾಡಬೇಕು ಅಂತ. ನಾನು ಜನರುಗಳಿಗೂ, ನಮ್ಮ ಕನ್ನಡದವರು ಬೇಕಾದಷ್ಟು ಜನ ಇದ್ದಾರೆ ಇಲ್ಲಿ ಸಿಡ್ನಿನಲ್ಲಿ. ಎಲ್ಲರೂ ಇನ್ನೂ ಹೆಚ್ಚಿಗೆ ಸಂಖ್ಯೆಯಲ್ಲಿ ಬಂದುಬಿಟ್ಟು ಪ್ರೋತ್ಸಾಹಿಸಬೇಕು. ಇವರು ತುಂಬ ಕಷ್ಟಪಟ್ಟು 27 ವರ್ಷದಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಉತ್ತೇಜನ ಕೊಡಬೇಕು ಅವ್ರಿಗೆ, ಇನ್ನೂ ಹೆಚ್ಚು ಸಹಕಾರ ಮಾಡಬೇಕು ಅವ್ರಿಗೆ ಎಲ್ಲರೂ ಬಂದು ಅಂತ ಇದ್ರ ಪ್ರಕಾರ ಕೇಳ್ಕೊತೀನಿ ನಾನು. ಭಾಳ ಹೌದು. ಯಾಕೆಂತಂದರೆ ಮುಂದೆ ಇನ್ನೂ ಹೆಚ್ಚು ಜನ, ಅದು ಒಂದು ನನಗೆ ಭಾಳ ಇಷ್ಟವಾಗಿದ್ದೇನು ಅಂತಂತಂದರೆ ಬಹಳ ಯುವಕರು ಯುವತಿಯರು ಬಂದು ಇಲ್ಲಿ, ನಾನು ಹಿಂದೆ ಎಲ್ಲ ನೋಡಿದಾಗ ಬಂದು ವಯಸ್ಸಾದವರು ಹಾಡ್ತಾಯಿದ್ರು, ಅದರಲ್ಲೂ ಏನು ಭಾಳ ಸಂತೋಷನೇ. ಆದರೆ ಈಗ ಯುವಜನಾಂಗ ಬಂದು ಹೆಚ್ಚಾಗಿ ಇದರಲ್ಲಿ ಪಾಲ್ಗೊಳ್ತಾ ಇರೋದು ನಿಮಗೇನು ಅನಿಸುತ್ತೆ? ಅಲ್ಲ, ನಮಗೆ ತುಂಬ ಇಷ್ಟ ಆಗ್ತಾ ಇದೆ. ಯಾಕಂದ್ರೆ ಮಕ್ಕಳು ನೋಡಿ, ಮಕ್ಕಳು ಯಂಗ್ಸ್ಟರ್ಸು ಅವ್ರ ಪಾರ್ಟಿಸಿಪೇಷನ್ ಎಲ್ಲ ನೋಡಿ ತುಂಬಾ ಎನ್ಕರೇಜ್ಮೆಂಟ್. ಬೇರೆ ಮಕ್ಕಳಿಗೂ ಅಷ್ಟೇ. ಕರ್ನಾಟಕ ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್ಕು ತುಂಬ ಒಳ್ಳೆಯದು. ನಾಟ್ ಓನ್ಲಿ ಮ್ಯೂಸಿಕ್ ವಿಷಯದಲ್ಲಿ, ಇಟ್ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ದ ಬ್ರೈನ್ ಆ್ಯಂಡ್ ಮೆಂಟಲಿ. ಸ್ವಲ್ಪ ಈ ಕಾಲದಲ್ಲಿ ತುಂಬ ಸ್ಟ್ರೆಸ್ಸು ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಇದು ಒಂಥರ ಟ್ರೀಟ್ಮೆಂಟ್ ಥರ ಇದು. ಸೊ ಎಲ್ಲರಿಗೂ ಬಂದು ಕಲಿತು
ಇದು ಬಂದು ಕೇಳಿ ಎಂಜಾಯ್ ಮಾಡಲಿ ಅಂತ ನಮಗೆಲ್ಲ ಮಕ್ಳಿಗೂ ಬರಲಿ ಅಂತ ಆಸೆ. ನೋಡಿದ್ರ, ವೈದ್ಯರಿಂದಾನೇ ಸಲಹೆ, ಬಂದು ಸಂಗೀತ ಕೇಳಿ ಸ್ಟ್ರೆಸ್ ಎಲ್ಲ ಹೋಗುತ್ತೆ ಅಂತ. 3 ಜನಕ್ಕೂ ಬಹಳ ಧನ್ಯವಾದಗಳು ಇವತ್ತು ಸಮಯ ಮಾಡ್ಕೊಂಡು ಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನನ್ನ ಜೊತೆ ಶುಭಶ್ರೀ ಅವರಿದ್ದಾರೆ. ನಿಮಗೆಲ್ಲ ಬಹಳ ಪರಿಚಯ ಆದವರು ಅವರು ನಮ್ಮ ಕನ್ನಡ ಸಮುದಾಯದಲ್ಲಿ. ಶುಭಶ್ರೀ, ನೀವು ಸ್ಟೇಜ್ ಮೇಲೆ ನೋಡಿದೆ, ನೀವು ಸ್ವಲ್ಪ ಬಿಡುವು ಮಾಡ್ಕೊಂಡು ನಮಗೆ ಬಂದು ಮಾತಾಡೋದಕ್ಕೆ ಧನ್ಯವಾದಗಳು. ಹೇಳಿ, 27 ವರ್ಷದಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇರೋ ಒಂದು ಈ ಕಾರ್ಯಕ್ರಮ, ಇದನ್ನು ನಡ್ಸ್ಕೊಂಡು ಮುಂದೇನು ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಸಾಮಾನ್ಯದ ಕೆಲಸ ಅಲ್ಲ. ನಮಸ್ಕಾರ ರಾಜ್ ಅವರೇ. ಹೌದು, ಧನ್ಯವಾದಗಳು. ನಿಮ್ಮೆಲ್ಲರ ಬೆಂಬಲದಿಂದ ಇದು ನಡ್ಕೊಂಡು ಬಂದಿದೆ 27ನೇ ವರ್ಷ ಸತತವಾಗಿ. ಇದು ಪೂರ್ಣವಾಗಿ ಈ ಪುರಂದರದಾಸರ ಆರಾಧನೆ ವಾಲಂಟಿಯರ್ಸಿಂದ ನಡೆಯೋದು. ಯಾವುದೇ ಥರ ನಮಗೆ ಫಂಡಿಂಗ್ ಆಗಲಿ ಬೆಂಬಲ ಆಗಲಿ ಇಲ್ಲ. ಒಂದು ಒಳ್ಳೆ ಭಾವನೆಯಿಂದ ದಾಸರ ಪದಗಳನ್ನ ನಾವು ಹಾಡಬೇಕು, ದಾಸರ ಆರಾಧನೆ ಇಲ್ಲಿ ಸಿಡ್ನಿಯಲ್ಲಿ ನಡೆಸಬೇಕು ಅನ್ನೋ ಭಾವನೆಯಿಂದ 27 ವರ್ಷದಿಂದ ಸತತವಾಗಿ ನಡ್ಕೊಂಡು ಬಂದಿದೆ. So we are grateful and blessed to be running this event in Sydney year on year with the support of patrons and musicians in Sydney. ನಿಮ್ಮ ಈ ಒಂದು ಮುಂದಾಳತ್ವನ ನಾನು ಬಹಳ ವರ್ಷಗಳಿಂದನೇ ನೋಡ್ತಾ ಇದ್ದೀನಿ. ಅದರಿಂದ ನೀವು ಮತ್ತು ಗಿರಿಧರರು, ನಿಮ್ಮ ಸಹಪಾಠಿಗಳು ಸಹ ಸೇರಿಕೊಂಡು ಇದನ್ನೆಲ್ಲ ನಡೆಸೋದಕ್ಕೆ ಶ್ರಮ ತಗೋತಾ ಇರೋದಕ್ಕೆ ನಮ್ಮ ಸಮುದಾಯದವರು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು. ಈ ಶ್ರಮ ನಿಮಗೆ ಮುಂದೇನು ಏನು ಅನಿಸುತ್ತೆ? ನೀವು ಹೆಚ್ಚಿಗೆ ವಾಲಂಟಿಯರ್ಸ್ ಬಂದು ನಿಮಗೆ ಸಹಾಯ ಮಾಡಬೇಕಾ? ಹೌದು, ಖಂಡಿತ. ನಮ್ಮ ತ್ಯಾಗರಾಜ ಆರಾಧನೆ ಒಂದು ದೊಡ್ಡ ರೀತಿಯಲ್ಲಿ ನಡೆಯುತ್ತೆ ಸಿಡ್ನಿಯಲ್ಲಿ. ಅದಕ್ಕೆ ಸಾಕಷ್ಟು ಹಣದ ಬೆಂಬಲ ಇದೆ, ಜನರ ಬೆಂಬಲ ಇದೆ. ಆದರೆ ನಮ್ಮ ಪುರಂದರದಾಸರ ಆರಾಧನೆಗೆ ಅಷ್ಟೊಂದು ಬೆಂಬಲ ಸಿಗ್ತಾ ಇಲ್ಲ. ಅದು ಇನ್ನು ಮುಂದೆ ಸಿಗಲಿ ಅಂತ ಕೇಳ್ಕೊತೀನಿ. ನಾನು ಇಲ್ಲಿ ನೆಲೆಸಿ 21 ವರ್ಷಗಳಾಯಿತು. ಸತತವಾಗಿ 20 ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಒಂದಲ್ಲ ಒಂದು ರೀತಿ ನನ್ನ ಕೈಲಾದ ಸೇವೆ ನಡೆಸ್ತಾ ಇದ್ದೀನಿ. ಹಾಗೆ ಎಲ್ಲರೂ ಮುಂದೆ ಬಂದು ನಮ್ಮ ಪುರಂದರದಾಸರ ಆರಾಧನೆಯನ್ನು ನಡೆಸ್ಕೊಡ್ಬೇಕು ಇನ್ನು ಮುಂದೆ ಅಂತ ಕೇಳ್ಕೊಳ್ತೀನಿ. ಬಹಳ ಧನ್ಯವಾದಗಳು, ಸಮಯ ಮಾಡ್ಕೊಂಡು ಮಾತಾಡಿ. ನಿಮಗೆ ನೋಡಿ, ಒಟ್ಟಿನಲ್ಲಿ ಎಲ್ಲರೂ ಹೇಳಿದ್ದು ಈ ಒಂದು ಪ್ರತಿಕ್ರಿಯೆಯನ್ನು ಕೇಳಿದ್ರೆ ಧನ ಸಹಾಯ ಮತ್ತು, ಯಾಕೆಂದ್ರೆ ಅವ್ರು ತ್ಯಾಗರಾಜರದ್ದು ಮಾಡ್ತಾರೆ, ತುಂಬ ಅಧೂರಿಯಿಂದ ಮಾಡ್ತಾರೆ. ಯಾಕೆಂತಂದ್ರೆ ಸುಮಾರು ಜನಗಳು ಅದಕ್ಕೆ ಸಹಾಯ ಮಾಡ್ತಾರೆ, ಹಣದ ಸಹಾಯ. ಅದು ಅಲ್ಲದೆ ಅಲ್ಲಿ ಬಂದು ವಾಲಂಟಿಯರ್ಸ್ ಎಲ್ಲ ಹೋಗಿ ಮಾಡಿದ್ರಲ್ಲ, ಸ್ಟೇಜ್ ಡೆಕೋರೇಷನ್ ಮಾಡಿದ್ರು. ಈ ರೀತಿಯಾಗಿ ಮುಂದೆ ಇನ್ನೂ ಹೆಚ್ಚು ಜನ ವಾಲಂಟಿಯರ್ಸ್ ಬಂದು ನಮ್ಮ ಪುರಂದರದಾಸರ ಆರಾಧನೆನ ಇನ್ನೂ ದೊಡ್ಡದಾಗಿ ಮಾಡಲಿ ಅಂತ ಈ ರೀತಿ ಕೇಳೋಣ. ಹೌದು, ನನಗೇನು ಅನ್ಸೋದು ಅಂದರೆ, ನಾನು ಆಸ್ಟ್ರೇಲಿಯಾಗೆ ಬಂದ ಮೇಲೆ ಯಾರೋ ಕೇಳಿದ್ರು, ಭಾರತದಲ್ಲಿ ನೀನು ಏನಪ್ಪ ಕಲ್ತ್ಕೊಂಡೆ ಆಸ್ಟ್ರೇಲಿಯಾಗೆ ಹೋಗಿ ಅಂತ. ಅವ್ರು ಹೇಳ್ದೆ, ಪುರಂದರದಾಸ ಯಾರು ಅಂತ ಗೊತ್ತಾಯ್ತು ಆಸ್ಟ್ರೇಲಿಯಾಗೆ ಹೋಗಿ ಅಂತ. ಅದಕ್ಕಿಂತ ದೊಡ್ಡ ಇದು ಏನೋ ಟೆಸ್ಟಿಮೋನಿಯಲ್ ಬೇಕಾಗೇ ಇಲ್ಲ. ಇದು ಹೇಗೆ ನಡೀತಾ ಇದೆ ಇದು ಅನ್ನೋದಕ್ಕೆ. ಅದು ಯಾವಾಗಲೂ ಅಷ್ಟೇನೆ, ದೇಶದಿಂದ ಹೊರಗೆ ಬಂದರೆ ನಮ್ಮ ಭಾಷಾ ಪ್ರೇಮ, ನಮ್ಮ ಒಂದು ಕಲ್ಚರ್ ಮೇಲೆ ಪ್ರೇಮ, ಜನಗಳ ಮೇಲಿನ ಪ್ರೇಮ, ಇದೆಲ್ಲ ಹೆಚ್ಚಾಗುತ್ತೆ. ಯಾಕೆಂದ್ರೆ ದಿನ ಬೆಳಗ್ಗೆ ಅದ್ರಲ್ಲಿ ಕೇಳ್ತಾ ಇರ್ತೀವಿ ಎಲ್ಲದನ್ನು. ಇಲ್ಲಿ ಬಂದಾಗ ಅದ್ ಬಿಟ್ಟು ಹೋಗುತ್ತಲ್ಲ ಅಂತ ಭದ್ರವಾಗಿ ಹಿಡ್ಕೊಂಡು ಅದಕ್ಕೆ ನಮ್ಮ ಸೇವೆ ಮಾಡೋದಕ್ಕೆ ಸ್ವಲ್ಪ ಮುಂದಕ್ಕೆ ಬರ್ತೀವಿ ಅಂತ ಕಾಣುತ್ತೆ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಆ ಹಾಡು ಇಲ್ಲಿಗೆ ಆಸ್ಟ್ರೇಲಿಯಾಗೆ ಬಂದ್ಮೇಲೆ ಅದರದ್ದು ಅರ್ಥ ಗೊತ್ತಾಗಿದ್ದು, ಅದನ್ನ ಅಪ್ರಿಷಿಯೇಟ್ ಮಾಡಕ್ಕೆ ಯೋಚನೆ ಬಂದಿದ್ದು ಇಲ್ಲಿಗೆ ಬಂದ್ಮೇಲೆ, ಆಸ್ಟ್ರೇಲಿಯಾಗೆ ಬಂದ್ಮೇಲೆ. ನೈರೋಬಿನಲ್ಲಿ ಹಾಡಿದ್ವು ಅದನ್ನ, ಹಾಡನ್ನ. ಹೌದು, ಅದೇ ಪುರಂದರದಾಸರ ಹಾಡುಗಳೇನೆ ಆ ಥರ ಬಹಳ ಸರಳವಾದಂಥ ಕನ್ನಡ ಭಾಷೆನಲ್ಲಿ ತುಂಬ ಅದ್ಭುತವಾದಂಥ ಲೈಫ್ ಲೆಸನ್ಸ್. ಹೌದು, ಇದು ನಿನಗೆ ಸಿಗುತ್ತೆ. ಇದು ನಾನು ಬೇರೆ ಭಾಷೆನಲ್ಲೂ ಸಿಗುತ್ತೇನೋ ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ನನಗೆ ಬರೋ ವಿಷಯ ಮಾತಾಡ್ತಾ ಇದ್ದೀನಿ. ನಾನು ಪುರಂದರದಾಸರ ಥರ ಬರೆದವ್ರು ಯಾರೂ ಇಲ್ಲ ಅಂತ ಕನ್ನಡದಲ್ಲಂತೂ ನಾನು ಅಷ್ಟು ಸುಲಭವಾಗಿ ಅರ್ಥವಾಗೋದು. ಬಹಳ ಕಷ್ಟವಾದಂಥ ಪದಗಳನ್ನೇನು ಅವರು ಜೋಡಿಸಿಲ್ಲ. ಹೌದು, ಹಳೆಗನ್ನಡ ಆಗಲಿ ಇದಾಗಲಿ ನಮಗೆಲ್ಲ ಅರ್ಥವಾಗುತ್ತಾ ಇರುತ್ತೆ. ಇವತ್ತಿಗೂ ಬರೆದಿದ್ದು ಅಷ್ಟು ವರ್ಷಗಳ ಹಿಂದೆ ಬರೆದ ಮೇಲೆ ಇವತ್ತಿಗೂ ನಮಗೆ ನಾವು ಮಾತಾಡೋ ಥರದಲ್ಲೇ ಅರ್ಥ ಆಗುತ್ತೆ. ಹೌದು, ಇವತ್ತಿಗೂ ಅದು ಸಮಂಜಸವಾಗಿದೆ. ಸಮಂಜಸವಾಗಿದೆ. ಹೌದು,
ಪುರಂದರದಾಸರ ಮೇಲೆ ಮಾತಾಡ್ತಾ ಹೋದರೆ ನಾವು ದಿನಗಳ ಮಾತಾಡ್ಬೋದು ಅಂತ ಇಟ್ಕೊ. ಈಗ ನಮ್ಮ ಸ್ಪಾನ್ಸರ್ ಸಂದೇಶ ಕೇಳಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರ್ಸೋಣ. Hi, I'm Igor Lihorovich of Take Care of Books. We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organisations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. Our piano triple plays sweet music to your ears? If so, then tune your diaries into this fabulous keynote event. 3 talented pianists, 1 grand piano, and 1 stunning evening of superb piano experience. It's all part of the City of Ryde's musical series, Rhythms of Ryde, and this time it's the grand piano. And one more thing, there's no charge. It's on Saturday, the 21st of February at 7 p.m. at Lachlan's Line Auditorium, Lachlan's Line Square, Jarvis Circuit, North Ryde. And please note, take the Halifax Street exit and not Delhi Road. And please ensure you arrive 15 minutes before the concert start time. For more information, search Rhythms of Ryde, the Grand Piano, City of Ryde, or phone the City of Ryde on 9952 8222. Every Friday night on 2RRR 88.5 FM is Virtual Unreality, your virtually unreal contemporary mix of rock, pop, blues, country, and God help us, even jazz. And when we have guests, our style is to hang out in the studio, play records and talk So don't forget, kick off the weekend in the bestest possible way with Virtual Unreality, Friday nights 1900 on 2RRR 88.5 or streaming from 2rrr.org.au. Dig it. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮ ಆದ 2-3 ದಿನದಲ್ಲೇ ನಾವು ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಪೋಸ್ಟ್ ಮಾಡೋದ್ರಿಂದ ನಿಮಗೆ ಮತ್ತೆ ಕೇಳುವಂಥ ಒಂದು ಅವಕಾಶ, ನಿಮಗೆ ಕಾಲಾವಕಾಶ ಆದಾಗ ಅದನ್ನು ಕೂತ್ಕೊಂಡು ಕೇಳ್ಬೋದು. ಇವತ್ತು ನೇರ ಪ್ರಸಾರ ನಿಮಗೆ ಕೇಳೋಕ್ಕಾಗದೇ ಇದ್ದರೆ ಇಷ್ಟು ಹೇಳ್ತಾ ನಿಮ್ಗೆ ಜ್ಞಾಪಕ ಇರ್ಬೋದು, 2 ವಾರಗಳ ಹಿಂದೆ ನಾವು ಭೀಮಸೇನ್ ಜೋಶಿ ಅವರನ್ನು ಜ್ಞಾಪಿಸ್ಕೊಂಡು, ಯಾಕೆ ಅಂತಂದರೆ ಅವರು ಜನ್ಮದಿನ 4ನೇ ಫೆಬ್ರವರಿ ಅಂತ ಹೇಳಿದ್ವು. ಆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಪುಷ್ಪ ದೀಕ್ಷಿತ್ ಅವರು ಒಂದು ವಿಶೇಷ ಅಂಕಣವನ್ನು ತಂದರು, ವಿಶೇಷವಾದಂಥ ಸಂದರ್ಶನವನ್ನು ಮಾಡಿದ್ರು. ನಾಗರಾಜ್ ಹವಲ್ದಾರ್ ಅವರ ಪಟ್ಟ ಶಿಷ್ಯ ಅವರು ಹಾಡಿರುವಂಥ ಒಂದು ಬಹಳ ಸುಂದರವಾದಂಥ ಗೀತೆ, ನಿಮಗೆಲ್ಲ ಬಹಳ ಪರಿಚಯವಾದಂಥ ಹಾಡು. ನೀವೇ ಕೇಳಿ, ಅದನ್ನು ಕೇಳಿಬಿಟ್ಟು ಆಮೇಲಿಂದ ಮಾತಾಡೋಣ. ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ. ಕೃಷ್ಣನ ಕೊಳಲಿನ ಕರೆ ಆಲಿಸು, 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 ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ.
ತ್ವರೆ 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 ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ತೊಟ್ಟಿಲಿನ ಹಸುಗೂಸ ಮರೆ ಮರೆ ತೊಟ್ಟಿಲಿನ ಹಸುಗೂಸ ಮರೆ ಮರೆ ಪಕ್ಕದ ಗಂಡನ ತೊರೆ ತೊರೆ ಪಕ್ಕದ ಗಂಡನ ತೊರೆ ತೊರೆ ಬೃಂದಾವನಕ್ಕೆ ತ್ವರೆ ತ್ವರೆ ಕೃಷ್ಣನ ಕೊಳಲಿನ ಕರೆ ಆಲಿಸು ಆಲಿಸು ಕೃಷ್ಣನ ಕೊಳಲಿನ ಕರೆ ಮುತ್ತಿನ ಕುಪ್ಪಸ ಹರಳೋಲೆ ಮಲ್ಲಿಗೆ ಜಾಜಿ ಮುಡಿಮಾಲೆ ಮುತ್ತಿನ ಕುಪ್ಪಸ ಹರಳೋಲೆ ಮಲ್ಲಿಗೆ ಜಾಜಿ ಮುಡಿಮಾಲೆ ಹೆಜ್ಜೆಯನೇ ಉರಗೆಜ್ಜೆಯ ಪಿಲ್ಲಿ ಮರೆತೆ ಬಂದೆಗೆ ಮನೆಯಲ್ಲೇ ಸಖಿ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ಹೊತ್ತಾರೆ ಹೊರಗೆಲಸ ಮಿಕ್ಕಾರೆ ಮಿಗಲಿ ಪಕ್ಕಾದ ನೆರೆ ಹೊರೆ ನಕ್ಕಾರೆ ನಗಲಿ ಹೊತ್ತಾರೆ ಹೊರಗೆಲಸ ಮಿಕ್ಕಾರೆ ಮಿಗಲಿ ಪಕ್ಕಾದ ನೆರೆ ಹೊರೆ ನಕ್ಕಾರೆ ನಗಲಿ ಬೃಂದಾವನದೋಳ್ ಬೃಂದಾವನದೋಳ್ ಆಲಿಸಿಗೋ ಮುರಳಿ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ಬಹಳ ಸುಂದರವಾದಂಥ ಗೀತೆ. ನೀವೆಲ್ಲ ಈ ಹಾಡನ್ನು ಕೇಳಿದ್ದೀರ, ಆದರೆ ಇವರು ಹಿಂದೂಸ್ತಾನಿ ಶೈಲಿನಲ್ಲಿ ಹಾಡಿದ್ದನ್ನು ಕೇಳಿದ್ರೆ ಎಷ್ಟು ಸುಂದರವಾದಂಥ ಹಾಡು ಅಂತ ಅನಿಸುತ್ತೆ. ಈಗ ಮತ್ತೊಮ್ಮೆ ನಮ್ಮ ಸ್ಪಾನ್ಸರ್ ಸಂದೇಶದಿಂದ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. An Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name, with brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman Press press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. Come along and help celebrate the 60th anniversary of the Ryde Hunters Hill Flora and Fauna Preservation Society. It will be held at Field of Mars Reserve, Pittwater Road, East Ryde, Sunday, February 15, noon to 4 p.m. After a barbecue and salad lunch, there will be displays, talks, music and special activities for all ages. RSVP by Tuesday, February 10
to Alfred Vincent on 0403 749 181. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರು ಈ ಥರ ಸುಂದರವಾದಂಥ ಹಾಡನ್ನು ಕೇಳಬೇಕು ಅಂತ ಅನಿಸಿದ್ರೆ ನಮಗೆ ಇಮೇಲ್ ಮೂಲಕ ಸಂಪರ್ಕ ಮಾಡಿ, ಫೇಸ್ಬುಕ್ ಮೂಲಕ ಆಗಲಿ. ನಮ್ಮ ಇಮೇಲ್ ವಿಳಾಸ ಬರೆದಿಟ್ಕೊಳ್ಳಿ, sydneykannadavani@gmail.com. ಸಿಡ್ನಿ ಕನ್ನಡವಾಣಿ ಒಂದೇ ಪದ. ನಾನು ಮುಂಚೆನೇ ಹೇಳಿದಾಗೆ ಗಣೇಶ್ ಪ್ರಸಾದ್ ಅವರು ಹಲವಾರು ಕಥೆಗಳನ್ನು ನಮಗೆ ತರ್ತಾ ಇದ್ರು. ಅವರು ತಂದಿರೋ ಒಂದು ಕಥೆ ಮಕ್ಕಳ ಮನಸ್ಸು, ಕೇಳೋಣ ಅದನ್ನು. ಕಥೆ 13, ಮಕ್ಕಳ ಮನಸ್ಸನ್ನು ಸೆಳೆವ ಬಗೆ. ಎಷ್ಟೋ ಜನ ಅಧ್ಯಾಪಕರು ಹೇಳುತ್ತಾರೆ, ಈ ಮಕ್ಕಳ ಮನಸ್ಸನ್ನು ಹಿಡಿಯುವುದೇ ಕಷ್ಟ, ಅದು ಬಹಳ ಚಂಚಲ, ಏಕಾಗ್ರತೆ ಬರುವುದೇ ಇಲ್ಲ. ಹೌದು, ಮಕ್ಕಳ ಮನಸ್ಸನ್ನು ಕಲಿಸುವ ವಿಷಯದ ಕಡೆಗೆ ಎಳೆಯುವುದು ಸುಲಭವಲ್ಲ. ಈ ಸಂದರ್ಭದಲ್ಲಿ ಒಬ್ಬ ಸೂಫಿ ಸಂತ ಸರಮಾಸ್ತನ ನೆನಪಾಗುತ್ತದೆ. ಸರಮಾಸ್ತ ವೃತ್ತಿಯಲ್ಲಿ ಶಿಕ್ಷಕ, ಮಕ್ಕಳಿಗೆಲ್ಲ ಬಹಳ ಪ್ರಿಯನಾಗಿದ್ದ. ಒಂದು ದಿನ ತರಗತಿಯಲ್ಲಿ ಪಾಠ ಮಾಡುತ್ತಿದ್ದಾಗ ಮಕ್ಕಳೆಲ್ಲ ಕತ್ತು ತಿರುಗಿಸಿ ಕಿಟಕಿಯಿಂದ ಹೊರಗೆ ನೋಡುತ್ತಿರುವುದು ಗೊತ್ತಾಯಿತು. ಮಕ್ಕಳೇ, ಈ ಕಡೆ ನೋಡಿ ಎಂದು ಕೂಗಿದ. ಮಕ್ಕಳು ಈ ಕಡೆ ಲಕ್ಷ್ಯ ನೀಡಿದರು. ಮತ್ತೊಂದು ಕ್ಷಣಕ್ಕೆ ಅವರ ಮನಸ್ಸೆಲ್ಲ ಕಿಟಕಿಯ ಹೊರಗೆ. ಮತ್ತೆ ಇವನ ಕೂಗು. ಹೀಗೆ 3-4 ಬಾರಿಯಾದಾಗ ಅವನಿಗೂ ಕುತೂಹಲ. ಹೊರಗೆ ಏನು ನಡೆಯುತ್ತಿದೆ ನೋಡೋಣ ಎಂದು ಬಾಗಿಲು ತೆಗೆದು ಹೊರಬಂದ. ಅಲ್ಲೊಂದು ಸುಂದರ ಸನ್ನಿವೇಶ. ಒಬ್ಬ ರೈತ ಒಂದು ಬಲಶಾಲಿಯಾದ ಹೋರಿಯನ್ನು ಹಗ್ಗ ಕಟ್ಟಿ ಎಳೆಯುತ್ತಿದ್ದಾನೆ. ಹೋರಿಗೆ ಹೋಗಲು ಮನಸ್ಸಿಲ್ಲ, ಅದು ಆತನನ್ನು ಎಳೆಯುತ್ತಿದೆ. ಒಂದು ತರಹ ಹಗ್ಗದ ಎಳೆದಾಟ, ಈ ಟಗ್ ಆಫ್ ವಾರ್ ನಡೆಯುತ್ತಿದೆ. ಇದನ್ನು ಮಕ್ಕಳು ಹೇಗೆ ತಪ್ಪಿಸಿಕೊಂಡಾರು? ಸರಮಾಸ್ತ ಎಲ್ಲ ಮಕ್ಕಳನ್ನು ಹೊರಗೆ ಕರೆದು ಈ ತಮಾಷೆ ನೋಡಲು ಹೇಳಿದ. ತಾನು ಹೋಗಿ ರೈತನನ್ನು ಕೇಳಿದ, ಯಾರಪ್ಪ ನೀನು? ಅದನ್ನು ಏಕೆ ಎಳೆಯುತ್ತಿದ್ದೀಯ? ಸ್ವಾಮಿ, ಇದು ನನ್ನ ಹೋರಿ, ಮನೆಗೆ ಬರುವುದಕ್ಕೆ ಹಠ ಮಾಡುತ್ತಿದೆ ಎಂದ ರೈತ. ಸರಮಾಸ್ತ, 1 ನಿಮಿಷ ಇರು ಎಂದು ಹೇಳಿ ರಸ್ತೆಯ ಬದಿಗೆ ಸೊಂಪಾಗಿ ಬೆಳೆದಿದ್ದ ಹಸಿರು ಹುಲ್ಲನ್ನು ಹಿಡಿಯಷ್ಟು ಕಿತ್ತು ರೈತನ ಕೈಗೆ ಕೊಟ್ಟು ಹೇಳಿದ, ಇದನ್ನು ಹೋರಿಗೆ ತೋರಿಸು, ಕೊಡಬೇಡ. ತೋರಿಸುತ್ತಲೇ ಮನೆಗೆ ಕರೆದುಕೊಂಡು ಹೋಗು. ಹಸಿರು ಹುಲ್ಲು ಕಾಣುತ್ತಲೇ ಹೋರಿ ಅವನನ್ನು ಹಿಂಬಾಲಿಸಿ ಹೊರಟಿತು. ಸರಮಾಸ್ತ ಮತ್ತೆ ಮಕ್ಕಳನ್ನು ತರಗತಿಗೆ ಕರೆದುಕೊಂಡು ಹೋಗಿ ಪಾಠ ಪ್ರಾರಂಭಿಸಿದ. ಶಾಲೆಯ ಮುಖ್ಯೋಪಾಧ್ಯಾಯರು ಸರಮಾಸ್ತನನ್ನು ತರಾಟೆಗೆ ತೆಗೆದುಕೊಂಡರು. ಏನಿದು, ನೀನು ತರಗತಿ ಬಿಟ್ಟು ಮಕ್ಕಳಿಗೆ ತಮಾಷೆ ತೋರಿಸುತ್ತೀಯಂತೆ? ಆಗ ಸರಮಾಸ್ತ ಹೇಳಿದ, ಸ್ವಾಮಿ, ಹೊರಗೆ ರಸ್ತೆಯ ಮೇಲೆ ಏನು ಆಗುತ್ತಿತ್ತೋ ಅದು ತರಗತಿಯ ಒಳಗೂ ಆಗುತ್ತಿತ್ತು. ಹೊರಗಿನ ದೃಶ್ಯ ಮಕ್ಕಳನ್ನು ಆ ಕಡೆಗೆ ಎಳೆದರೆ ನಾನು ಇತ್ತ ಕಡೆ ಎಳೆಯುತ್ತಿದ್ದೆ. ಅದಕ್ಕೆ ಒಂದೇ ಪರಿಹಾರ, ಮಕ್ಕಳ ಮನಸ್ಸನ್ನು ಮೊದಲು ಆಕರ್ಷಿಸೋಣ, ನಂತರ ಪಾಠ ಮಾಡೋಣ. ಆಗ ಈ ಹಗ್ಗದ ಎಳೆದಾಟದ ಪರಿಪಾಟಲು ಇರುವುದಿಲ್ಲ. ಇದು ಸೃಜನಶೀಲ ಶಿಕ್ಷಕ ಪಾಠ ಮಾಡುವ ವಿಧಾನ. ನಮಸ್ಕಾರ. ಬಹಳ ಚೆನ್ನಾಗಿದೆ. ಹೌದು, ಅದಕ್ಕೆ ತತ್ವ ಕಡೆನಲ್ಲಿ ಬಹಳನೇ ಚೆನ್ನಾಗಿದೆ ಅನ್ಸುತ್ತೆ ನನಗೆ. ಹೌದು. ಇನ್ನೊಂದು ಕಥೆ ಕೇಳೋಣ. ಇದು ಮನವು ಬಯಲಾದಾಗ ಅಂತ ಆ ಕಥೆಯನ್ನು ಕಳಿಸಿದ್ದಾರೆ ಗಣೇಶ್ ಪ್ರಸಾದ್ ಅವರು. ಕಥೆ 12, ಮನವು ಬಯಲಾದಾಗ ಆಲಯ ಮನದೊಳಗೆ. ಹಿರಿಯ ಝೆನ್ ಗುರು ಇಕ್ಯು ಪ್ರವಾಸ ಮಾಡುತ್ತಾ ಒಂದು ರಾತ್ರಿ ಹಳ್ಳಿಯ ಒಂದು ಬೌದ್ಧ ದೇವಸ್ಥಾನಕ್ಕೆ ಬಂದು ಸೇರಿದ. ಚಳಿಗಾಲದ ರಾತ್ರಿ ದೇವಸ್ಥಾನದ ಬಾಗಿಲು ಬಡಿದಾಗ ಒಬ್ಬ ಕಿರಿಯ ವಯಸ್ಸಿನ ಪೂಜಾರಿ ಬಾಗಿಲು ತೆಗೆದ. ತಕ್ಷಣವೇ ಹಿರಿಯ ಗುರುವಾದ ಇಕ್ಯುವನ್ನು ಕಂಡು ಗುರುತಿಸಿ ನಮಸ್ಕರಿಸಿದ. ನಾನು ಈ ರಾತ್ರಿ ಇಲ್ಲಿ ಕಳೆಯಬಹುದೇ? ವಿನಯದಿಂದ ಕೇಳಿದ ಇಕ್ಯು. ಇದೇನು ಮಾತು, ತಾವು ನಮಗೆಲ್ಲ ಪೂಜ್ಯರು, ದಯವಿಟ್ಟು ಇರಿ, ಇದು ನಮ್ಮ ಭಾಗ್ಯ ಎಂದು ಪೂಜಾರಿ ಎಲ್ಲ ವ್ಯವಸ್ಥೆ ಮಾಡಿದ. ರಾತ್ರಿ ಸುಮಾರು 2 ಗಂಟೆಗೆ ಪೂಜಾರಿಗೆ ಏನೋ ಸುಟ್ಟ ವಾಸನೆ ಬಂತು. ಇಡೀ ದೇವಸ್ಥಾನ ಮರದ್ದಾದ್ದರಿಂದ ಅವನಿಗೆ ಭಯ. ಹೊರಗೆ ಬಂದು ನೋಡಿದ ಗುರು ಇಕ್ಯು ದೇವಸ್ಥಾನದಲ್ಲಿದ್ದ ಅನೇಕ ಮರದ ಬುದ್ಧನ ವಿಗ್ರಹಗಳಲ್ಲಿ ಕೆಲವನ್ನು ಎಳೆದುಕೊಂಡು ಅವಕ್ಕೆ ಬೆಂಕಿ ಹಚ್ಚಿ ಮೈ ಕಾಯಿಸಿಕೊಳ್ಳುತ್ತಾ ಕೂತಿದ್ದಾನೆ. ಎದೆ ಒಡೆದು ಹೋಯಿತು ಪೂಜಾರಿಗೆ. ಏನು ಮಾಡುತ್ತಿದ್ದೀರಿ ನೀವು? ಬುದ್ಧನನ್ನು ಸುಡುತ್ತಿದ್ದೀರಿ ಎಂದು ಕೂಗಿಕೊಂಡ. ಹೌದೇ, 1 ನಿಮಿಷ ಇರು ಎಂದ ಇಕ್ಯು ಒಂದು ಕೋಲು ತೆಗೆದುಕೊಂಡು ಬೂದಿಯನ್ನು ಕೆದರುತ್ತಾ ಹೇಳಿದ, ಅಲ್ಲಪ್ಪ, ನಾನು ಬುದ್ಧನನ್ನು ಸುಡುತ್ತಿದ್ದೆ ಎಂದೆ ನೀನು. ಆದರೆ ಬೂದಿಯಲ್ಲಿ ಒಂದೂ ಮೂಳೆಯೂ ಕಾಣುತ್ತಿಲ್ಲ. ಹೋಗಲಿ ಬಿಡು, ಚಳಿ ಹೆಚ್ಚೇ ಇದೆ, ರಾತ್ರಿ ಇನ್ನೂ ಬಹಳ ಹೊತ್ತಿದೆ.
ಇನ್ನೊಂದೆರಡು ಬುದ್ಧನ ವಿಗ್ರಹಗಳನ್ನು ಎಳೆದುಕೋ, ಬೆಂಕಿಯಲ್ಲಿ ಹಾಕು, ಇಬ್ಬರೂ ಇಲ್ಲಿಯೇ ಕುಳಿತು ಮೈ ಕಾಯಿಸಿಕೊಳ್ಳೋಣ ಬಾ. ಪೂಜಾರಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ. ಇವನೆಂಥ ಗುರು, ಬುದ್ಧನ ವಿಗ್ರಹದ ಬಗ್ಗೆ ಗೌರವವಿಲ್ಲ. ಈ ಘಟನೆ ಹೊರಗಿನ ಜನರಿಗೆ ಗೊತ್ತಾದರೆ ನನ್ನ ಕೆಲಸ ಹೋದೀತು ಎಂದುಕೊಂಡ ಪೂಜಾರಿ ಹೇಳಿದ, ಸ್ವಾಮಿ, ತಾವು ತುಂಬಾ ದೊಡ್ಡವರು ಎಂದು ಭಾವಿಸಿದ್ದೆ. ತಾವು ದಯವಿಟ್ಟು ಇಲ್ಲಿಂದ ಹೊರಡಿ. ನೀವು ಇಲ್ಲಿದ್ದರೆ ನನಗೂ ಕ್ಷೇಮವಲ್ಲ, ದೇವಸ್ಥಾನಕ್ಕೂ ಕ್ಷೇಮವಲ್ಲ. ಇಕ್ಯು ನಕ್ಕ. ಹೆಗಲ ಮೇಲಿನ ವಸ್ತ್ರವನ್ನು ಕಡುವಿಕೊಂಡು ದೇವಸ್ಥಾನದ ಹೊರಗೆ ಕತ್ತಲೆಯಲ್ಲಿ ಚಳಿಯಲ್ಲಿ ಕರಗಿ ಹೋದ. ಮರುದಿನ ಬೆಳಗ್ಗೆ ಪೂಜಾರಿ ದೇವಸ್ಥಾನದ ಬಾಗಿಲು ತೆಗೆದಾಗ ಅಲ್ಲಿ ಸ್ವಲ್ಪ ದೂರದಲ್ಲಿ ರಸ್ತೆಯ ಪಕ್ಕ ಇದ್ದ ಮೈಲಿಗಲ್ಲಿನ ಮುಂದೆ ಇಕ್ಯು ಕುಳಿತಿದ್ದ. ಆ ಕಲ್ಲಿಗೆ ಹೂವುಗಳನ್ನು ಏರಿಸುತ್ತಾ ಪೂಜೆ ಮಾಡುತ್ತಿದ್ದ. ಬಹುಶಃ ಇಕ್ಯುಗೆ ಮತಿಭ್ರಮಣೆಯಾಗಿದೆ ಎಂದುಕೊಂಡ ಪೂಜಾರಿ. ನಿನ್ನೆ ರಾತ್ರಿ ಬುದ್ಧನ ವಿಗ್ರಹಗಳನ್ನು ಸುಟ್ಟ ಈತ ಈಗ ಮೈಲಿಗಲ್ಲಿಗೆ ಪೂಜೆ ಮಾಡುತ್ತಿದ್ದಾನೆ. ಅವನ ಹತ್ತಿರ ಹೋಗಿ ಏಕೆ ಹೀಗೆ ಎಂದು ಕೇಳಿದ. ಆಗ ಇಕ್ಯು ಹೇಳಿದ, ಮಗು, ನಿನಗೆ ಮರದಲ್ಲಿ ಕಲ್ಲಿನಲ್ಲಿ ಕೆತ್ತಿದಾಗ ಮಾತ್ರ ಬುದ್ಧ ಕಾಣುತ್ತಾನೆ. ಎಂದು ನಿನಗೆ ಸಮಸ್ತ ವಸ್ತುಗಳಲ್ಲಿ ಬಯಲಿನಲ್ಲಿ ಬುದ್ಧ ಕಾಣುತ್ತಾನೋ ಅಂದೇ ಅಂತಃಕರಣದಲ್ಲಿ ಇಳಿಯುತ್ತಾನೆ. ಆಗ ಜೀವಕ್ಕೆ ಧನ್ಯತೆ ಬರುತ್ತದೆ. ಮನವು ಬಯಲಾದಾಗ ಮಾತ್ರ ಭಗವಂತನ ಆಕೃತಿ ಆಲಯ ಮನದಲ್ಲಿ ನೆಲೆಸುತ್ತದೆ. ನಮಸ್ಕಾರ. ಧನ್ಯವಾದಗಳು ಗಣೇಶ್ ಪ್ರಸಾದ್ ಅವರಿಗೆ. ಇದೇ ರೀತಿ ಮುಂದೇನು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಅವರ ಕಥೆಗಳನ್ನು ತರೋಣ. ನಾನು ಕಾರ್ಯಕ್ರಮದ ಮುಂಚೆನೆ ಹೇಳಿದೆ, ಚೂಡಿ ಶಿವರಾಮ್ ಅವರು ನಮಗೊಂದು ಸಂದರ್ಶನ ಕೊಟ್ಟರು, ಅದನ್ನು ಕೇಳೋಣ ಈಗ ಅಂತ ಹೇಳೋಣ. ಚೂಡಿ ಶಿವರಾಮ್ ಅವರೇ, ನಿಮಗೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ತಾವು ನನ್ನನ್ನು ಈ ಸಿಡ್ನಿ ಕನ್ನಡ ವಾಹಿನಿಯಲ್ಲಿ ಮಾತಾಡ್ಸೋಕೆ ಒಂದು ಅವಕಾಶ ಕೊಟ್ಟಿರೋದು ನನ್ನ ಸೌಭಾಗ್ಯ ಅನ್ಕೋತೀನಿ. ಅದೇ ನಿಮಗೆ ಇದು ತಮ್ಮೂರಿನವರು ಈ ಗೀಳು ಬಹಳ ಜನಕ್ಕೆ, ನಾವು ಅಷ್ಟೇ ಚಿಕ್ಕವರಾಗಿರುವಾಗ ಎಲ್ಲ ಬರಿಬೇಕು, ಆಮೇಲಿಂದ ಫಿಲ್ಮ್ ವರ್ಲ್ಡ್ ನೋಡ್ತಾ ಇದ್ವು, ನಮಗೂ ಆಸಕ್ತಿ. ಈ ಗೀಳು ನಿಮಗೆ ಪ್ರಾರಂಭವಾಗಿದ್ದು ಹೇಗೆ? ಇದು ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪನವರು, ನಮ್ಮ ತಂದೆಯ ಕೊನೆ ತಮ್ಮ, ಅವರು ಜರ್ನಲಿಸ್ಟು, ವೆರಿ ವೆಲ್ ನೋನ್ ಜರ್ನಲಿಸ್ಟ್. ಅವರು ಅವಾಗ 70s ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಇದ್ದರು. ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಕೆಲಸ ಮಾಡೋರು. ಸೂರ್ಯಪ್ರಕಾಶ್ ಅಂತ, ಸೂರ್ಯಪ್ರಕಾಶ್. ಸೊ ಆವಾಗ ವಿ ಯೂಸ್ ಟು ಭಾಳ ಎಕ್ಸೈಟಿಂಗ್ ಸ್ಟೋರೀಸ್ ಎಮರ್ಜೆನ್ಸಿ ಟೈಮ್ದು. ಆವಾಗ ಅವನಿಗೆ ಯಾವ ಥರ ಒಂದು ಸೆಕ್ಯೂರಿಟಿ ಇಶ್ಯೂಸ್ ಇರೋದು ಈ ಜರ್ನಲಿಸ್ಟ್ಗಳಿಗೆ. ಹಿ ವಾಸ್ ಅ ವೆರಿ ಗುಡ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ಸೊ ಐ ಥಿಂಕ್ ಎಲ್ಲೋ ಅದು ಒಂಚೂರು ವೆರಿ ಇನ್ಸ್ಪೈರಿಂಗ್ ಆಗಿ ಇಟ್ ವಾಸ್ ದೇರ್. ಬಟ್ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ತಂದೆಯವರು. ಅವರು ನೀನು ಜರ್ನಲಿಸಮ್ ಮಾಡು ನೀನು ಅಂತ ಹೇಳಿ. ನಾನು PUCಲಿದ್ದೆ ಆವಾಗಲೇ. ತರಕನ್ ಅಂತ ಹಿ ವಾಸ್ ರನ್ನಿಂಗ್ ಸಿಟಿ ಟ್ಯಾಬ್ ಅಂತ ನೀವು ಕೇಳಿರ್ಬೋದು. ಆವಾಗ ಇಟ್ ವಾಸ್ ಅ ವೆರಿ ಪಾಪ್ಯುಲರ್ ಟ್ಯಾಬ್ಲಾಯ್ಡ್. ಸೊ ತರಕನ್ ಅವರು ಅದನ್ನು ರನ್ ಮಾಡ್ತಿದ್ರು. ಪ್ಯಾರಲಲ್ಲಿ ಅವರು ಜರ್ನಲಿಸಮ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಇದ್ದದ್ದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಥವಾ ಭಾರತೀಯ ವಿದ್ಯಾಭವನ್ ಎರಡೇ ಕಡೆಯಲ್ಲಿ ಜರ್ನಲಿಸಮ್ ಇದ್ದದ್ದು. ಸೊ ಇದನ್ನು ಅವರು ಒಂದು ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ನಮ್ಮ ತಂದೆಯವರೇ ಪ್ರೋತ್ಸಾಹ ಮಾಡಿ ಸೇರಿಸಿ, ಆವಾಗ ನಮಗೆ ಅಲ್ಲಿ ಕಂಟೆಂಪ್ರರೀಸ್ ಆಗಿದ್ದದ್ದು ಲೂಯಿ ಫರ್ನಾಂಡಿಸು, ರಾಜ್ ಚೆಂಗಪ್ಪ ವಾಸ್ ವರ್ಕಿಂಗ್ ಸಿಟಿ ಟ್ಯಾಬ್ಗೆ, ಈ ಥರ ಎಲ್ಲ ದೊಡ್ಡವ್ರನ್ನ ಕರೆಸಿ ನಮಗೆ ಇಟ್ ವಾಸ್ ಮೋರ್ ಆಫ್ ಕಾನ್ವರ್ಸೇಷನಲ್ ಟೀಚಿಂಗ್, ಕ್ಲಾಸ್ ರೂಮ್ಗಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ. ಸೊ ಅಲ್ಲಿಂದ ಶುರುವಾಯಿತು. ಸೈಮಲ್ಟೇನಿಯಸ್ಲಿ ಬರೆಯೋಕ್ಕೂ ಶುರು ಮಾಡಿದ್ದೆ. ದೆನ್ ಗ್ರ್ಯಾಜುಯೇಷನ್ನು ನಾನು ಜರ್ನಲಿಸಮಲ್ಲೇ ಮಾಡಿ, ಆಮೇಲೆ ಮಧ್ಯದಲ್ಲಿ ಒಂಥರ ಲಾ ಮಾಡಬೇಕು ಅಂತ ಆಯಿತು. ಸೊ ಲಾ ಮಾಡಿದೆ. ಬಟ್ ಐ ಸ್ಟೇಡ್ ಆನ್ ವಿತ್ ಜರ್ನಲಿಸಮ್ ಆಸ್ ಎ ರೈಟರ್. ಅಲ್ಲಿ ವಿದ್ಯಾಭ್ಯಾಸ ಬೆಂಗಳೂರು. ನೀವು ಹೀಗೆ ಜರ್ನಲಿಸ್ಟ್ ಆಗಿ ಒಂದು ವೈವಿಧ್ಯಮಯವಾದ ಜೀವನ ನೋಡ್ತೀನಿ. ನಿಮ್ಮ ಪೋರ್ಟ್ಫೋಲಿಯೋ ನೋಡಿದ್ರೇ ಗೊತ್ತಾಗುತ್ತೆ. ಕಾಶ್ಮೀರದಲ್ಲಿ ಹಿಂದೂಗಳ ಸಮಸ್ಯೆ ಬಗ್ಗೆ ಮಾತಾಡಿದ್ದೀರಾ. ಅದಾದಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಮಲೇಷಿಯಾ ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ತಂದಿದ್ದೀರಾ. ಅದಲ್ಲದೆ ನಾವು ನೋಡಿದ್ರೆ ಸೆಮಿ ಕಂಡಕ್ಟರ್ಸ್ ವಿಚಾರವಾಗೂ ಹೇಳಿದ್ದೀರಾ. ನಿಮಗೆ ಇದರಲ್ಲಿ ತುಂಬ ಒಂದು ಸಮಾಧಾನ ಅಥವಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತಂದುಕೊಟ್ಟ ವಿಚಾರ ಯಾವುದು? ಏನಾಗುತ್ತೆ, ಕೆಲವುದು ಈ ಆರ್ಟಿಕಲ್ಸ್ ಎಲ್ಲ ಬರೆದಾಗ ಆರ್ಟಿಕಲ್ ಒಂದು 600 ವರ್ಡ್ 800 ವರ್ಡ್ ಇದ್ರೆ ಅದಕ್ಕೆ ಒಂದು ಪುಸ್ತಕ ಬರೆಯೋಷ್ಟು ಮಾಹಿತಿಗಳು ನಮ್ಗೆ ಸಿಕ್ಕಿರುತ್ತೆ. ಅಷ್ಟೊಂದು ಜನದ ಸಂಪರ್ಕ ಆಗಿರುತ್ತೆ, ಕಾನ್ವರ್ಸೇಷನ್ಸು. ಸೊ ಆ ಪ್ರೋಸೆಸ್ ಆಫ್ ಲರ್ನಿಂಗ್ ಏನಿರುತ್ತೆ
ಬರೆಯೋದು ಇಷ್ಟೇ ಇದ್ರೂ ಆದ್ರೆ ರಿಸರ್ಚ್ ವರ್ಕಲ್ಲಿ ತುಂಬ ಕಲಿಯೋದಿರುತ್ತೆ. ಸೊ ಅವಾಗ ಎಷ್ಟು ಜನ ಮೀಟ್ ಮಾಡ್ತೀವಿ, ಎಷ್ಟು ಹೊಸ ಹೊಸ ವಿಷಯಗಳು ತಿಳ್ಕೊಂಡಾಗ ಒಂಥರ ಅದು ಸ್ಫೂರ್ತಿ ಕೊಡ್ತಾ ಹೋಗುತ್ತೆ, ಇನ್ನೂ ಮಾಡಬೇಕು ಅಂತ. ಸೊ ಯಾವ್ದು ಮಾಡಿದ್ರು, ಇವಾಗ ನಾನು ನೇಪಾಳಿ ಮೈಗ್ರೆಂಟ್ಸ್, ಇಲ್ಲಿಗಲ್ ಮೈಗ್ರೆಂಟ್ಸ್ ಬಗ್ಗೆ ಒಂದು ಮಾಡಿದೆ, ಆರ್ಟಿಕಲ್ ಬಂತು, ಆದರೆ ಇನ್ನೂ ತಲೆ ಕೊರಿತಿದೆ. ಹೌ ಟು ಫಿಕ್ಸ್ ದ ಪ್ರಾಬ್ಲಮ್ ಇಂಡಿಯಾಗೆ, ವಾಟ್ ನೆಕ್ಸ್ಟ್, ಏನು ಮಾಡಬೇಕು ಅನ್ನೋದು. ಅಥವಾ ಕಾಶ್ಮೀರ್ ತಾವು ಹೇಳಿದಾಗ ಹೌ ಕ್ಯಾನ್ ಐ ಡೂ ಸಮಥಿಂಗ್ ಫಾರ್ ಕಾಶ್ಮೀರ್, ಬಿಕಾಸ್ ಕಾಶ್ಮೀರ್ ಇಟ್ಸ್ ನಾಟ್ ಜಸ್ಟ್ ಹಿಂದೂಸ್ ಪ್ರಾಬ್ಲಮ್ ಅಲ್ಲ. ನಾನು ಕೆಲವು ಇಂಟರ್ವ್ಯೂಗಳಲ್ಲೆಲ್ಲ ಹೇಳಿರೋದು, ನಾವು ಬರೀ ಕಾಶ್ಮೀರ್ ನಮ್ಮದು ಅಂತೀವಿ, ಎಲ್ಲ ಹಾಲಿಡೇ ಹೋಗ್ತೀವಿ ಮಾಡ್ತೀವಿ, ಆದರೆ ದೋಸ್ ಆಫ್ ಅಸ್ ಕಾಶ್ಮೀರ್ ಆಚೆ ಇರೋರು ನಾವು ಏನು ಮಾಡ್ತಿದ್ದೀವಿ ಕಾಶ್ಮೀರ್ಗೆ, ನಮ್ಮ ಕಡೆಯಿಂದ ಅದರ್ ದನ್ ಟೂರಿಸ್ಟ್ ಹೋಗಿ ಎಂಜಾಯ್ ಮಾಡೋದು ಬರೋದು. ಸೊ ಅಲ್ಲಿ ಕಾಶ್ಮೀರ್ನಲ್ಲಿ ಏನಾಗಿದೆ, ಈ ಟೆರರಿಸಮ್ ಪ್ರಾಬ್ಲಮ್ ಇಂದ ಬರೀ ಹಿಂದೂಸ್ ಅಲ್ಲ, ಅಲ್ಲಿ ಜನಕ್ಕೆ ಪ್ರಾಬ್ಲಮ್ ಆಗಿದೆ ಪಾಪ. ಅಲ್ಲಿ ಅವರು ಸಫರಿಂಗು, ಬಾರ್ಡರ್ ಏರಿಯಾಸ್ ಅಲ್ಲಿ ಅವ್ರಿಗೆ ಇನ್ಸೆಕ್ಯೂರಿಟಿ ಸಫರಿಂಗು ಬೇಕಾದಷ್ಟು ಫಾರ್ ದ ಈವನ್ ದ ಲೋಕಲ್ಸ್. ಸೊ ನಾವು ಬರೀ ನ್ಯೂಸ್ ಪೇಪರ್ ಓದ್ಕೊಂಡು ಅಥವಾ ಒಂದು ಟಿ ವಿಲಿ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ವಿ, ಪಾಸ್ ಜಡ್ಜ್ಮೆಂಟಲ್ ಆಗಿಬಿಡ್ತೀವಿ. ಅದು ಆಕ್ಚುಯಲ್ ರಿಯಾಲಿಟಿ ಇರೋದು ಅಲ್ಲಿ ಅವರು ಜನ ಹೇಗೆ ಅದನ್ನು ನಡೆಸ್ತಿದ್ದಾರೆ, ಇಟ್ಸ್ ಅನ್ಇಮ್ಯಾಜಿನಬಲ್. ಅವಾಗ ಏನಾಗುತ್ತೆ, ವಾಟ್ ಕ್ಯಾನ್ ವಿ ಡೂ ಫಾರ್ ದೆಮ್, ಹೌ ಕ್ಯಾನ್ ವಿ ಹೆಲ್ಪ್ ಅನ್ನೋದು ಒಂದು ಮನಸ್ಸಲ್ಲಿ ಅದು ಬರುತ್ತೆ. ಅಥವಾ ಸೆಮಿ ಕಂಡಕ್ಟರ್ಸ್ ಹೇಳಿದಾಗ ಅಯ್ಯೋ ದಿಸ್ ಇಸ್ ದ ಗ್ರೇಟೆಸ್ಟ್ ಆಪರ್ಚುನಿಟಿ ಇಂಡಿಯಾಗೆ, ಇದು ಕಳ್ಕೊಂಡ್ಬಿಡಬಾರ್ದು ನಾವು, ದಿಸ್ ಇಸ್ ದ ಆಪರ್ಚುನಿಟಿ. ಸೊ ಎಂಥ್ಯೂಸಿಂಗ್ ಆಸ್ಪೆಕ್ಟ್ಸ್ ಆಗತ್ತೆ. ಹಾಗೆ ಸುಭಾಷ್ ಚಂದ್ರ ಬೋಸ್ ಡಾಕ್ಯುಮೆಂಟ್ರಿಗೆ ಬಂದಾಗ ಅದೇನಾಯ್ತು, ನಾನು ನೇತಾಜಿ ಫೈಲ್ಸ್ ಅವಾಗ ಡಿಕ್ಲಾಸಿಫೈ ಮಾಡೋದು ಅದೆಲ್ಲ ಆಗ್ತಿದ್ದಾಗ ಐ ವಾಸ್ ರಿಸರ್ಚ್ ಮಾಡ್ತಿರುವಾಗ ಆರ್ಟಿಕಲ್ಸ್ ಬರೆದೆ. ಪ್ರಜಾವಾಣಿ 5 ತಿಂಗಳು ದೇ ಗೇವ್ ಮಿ ಅ ಸ್ಪೆಷಲ್ ಕಾಲಮ್ ಎವ್ರಿ ಸಂಡೇ ಟು ರೈಟ್ ಅಬೌಟ್ ನೇತಾಜಿ. ಸೊ ಆ ಕಾಲಮ್ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಆಯಿತು, ಪಬ್ಲಿಕ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಅದಕ್ಕೆ 5 ತಿಂಗಳು ಪ್ರತಿ ಭಾನುವಾರವೇ. ಆಮೇಲೆ ಇವೆನ್ಚುಲಿ ಪ್ರಜಾವಾಣಿ ಅದನ್ನು ಬುಕ್ಕಾಗೂ ಪಬ್ಲಿಷ್ ಮಾಡಿದ್ರು, ನಿಗೂಢ ನೇತಾಜಿ ಅಂತ. ಸೊ ಈ ರಿಸರ್ಚ್ ಮಾಡ್ತಾ ಏನಾಯಿತು, ನನಗೆ ಹೊರದೇಶದಲ್ಲೇ ನಾನು ಆಲ್ಮೋಸ್ಟ್ 5 ವರ್ಷ ನ್ಯಾಷನಲ್ ಆರ್ಕೈವ್ಸ್ನಲ್ಲಿ ರಿಸರ್ಚ್ ಮಾಡಿದೆ ಅಬೌಟ್ ನೇತಾಜಿ. ಆಮೇಲಿಂದ ಜಪಾನ್ ಫೌಂಡೇಶನ್ಗೆ ಹೋಗಿ ರಿಸರ್ಚ್ ಮಾಡಿದೆ, ಪಾರ್ಲಿಮೆಂಟ್ ಹೌಸಲ್ಲಿ ಒಂದಷ್ಟು ಐ ಟ್ರೈ ಟು ಡಾಕ್ಯುಮೆಂಟ್ಸು. ಅದು ಹೆಂಗೆ ಅಂದರೆ ತುಂಬ ಅಡಿಕ್ಟಿವ್ ಈ ರಿಸರ್ಚು, ಯು ವಿಲ್ ಗಾನ್ ಲುಕಿಂಗ್ ಇನ್ಫಾರ್ಮೇಷನ್ ಹಾಗೆ. ಸೊ ಆವಾಗ ಮಲೇಷ್ಯಾ, ಸಿಂಗಪೂರ್, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ನಲ್ಲೆಲ್ಲ ತುಂಬ ಜನ ಇಂಡಿಯನ್ಸ್ ಇದ್ದಾರೆ, ಇನ್ನೂ ಇದ್ದಾರೆ ವೆಟ್ರನ್ಸ್ ಅಂತ ಗೊತ್ತಾದಾಗ ಐ ವೆಂಟ್ ಟು ಮಲೇಷ್ಯಾ. ಅಲ್ಲಿ ಒಂದು 6-7 ಜನನ, ಸುಮಾರು ಜನ ಮೀಟ್ ಮಾಡೋಕ್ಕಾಗಲಿಲ್ಲ, ಕೆಲವರೆಲ್ಲ ಹೋಗ್ಬಿಟ್ಟಿದ್ರು. ಬಟ್ ಇಟ್ ಓಪನ್ಡ್ ಅ ಹೋಲ್ ನ್ಯೂ ವರ್ಲ್ಡ್. 16-18 ವರ್ಷ, 14-15 ವರ್ಷದ ಹುಡುಗಿರು 44ನೇ ಇಸ್ವಿಲಿ 43ನೇ ಇಸ್ವಿಲಿ ಹೇಗಿರ್ತಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲ ಮನೆಯೊಳಗೆ ಅಡುಗೆನೋ ಮನೇಲಿ ಇದ್ದಿರ್ತವ್ರು. ಸಡನ್ಲಿ ಜಾಪನೀಸ್ ಆರ್ಮಿ ಕೈ ಕೆಳಗೆ ಟ್ರೈನ್ ಆಗಿಬಿಟ್ಟು ಬಂದು, ಅದು ಏನು ಅಂತಿಂತ ಯುದ್ಧ ಅಲ್ಲ, 2ನೇ ಮಹಾಯುದ್ಧ. ಅಂಡ್ ಡಾಕ್ಯುಮೆಂಟೆಡ್ ರೆಕಾರ್ಡ್ಸ್ ಹೇಳುತ್ತೆ, ದಿ ಈಸ್ಟರ್ನ್ ಬರ್ಮಾ ಫ್ರಂಟ್ ಅಲ್ಲಿ ಆಗಿದ್ದ ವರ್ಲ್ಡ್ ವಾರ್ ವಾಸ್ ದ ಫಿಯರ್ಸೆಸ್ಟ್ ಆಫ್ ದಿ ಸೆಕೆಂಡ್ ವರ್ಲ್ಡ್ ವಾರ್ ಅಂತ. ಅದರಲ್ಲಿ ಹುಡುಗಿರು ಜಂಗಲ್ಗೆ ಹೋಗಿ ಗನ್ಗಳಿಟ್ಕೊಂಡು ಅಲಾಂಗ್ ಸೈಡ್ ದ ಮೆನ್ ಫೈಟ್ ಮಾಡಿದ್ರು. ಯಾತಕ್ಕೋಸ್ಕರ ಅವ್ರು ಇಂಡಿಯಾನೇ ನೋಡಿರ್ಲಿಲ್ಲ. ಈ ಹೆಣ್ಮಕ್ಳು 2nd ಜನರೇಷನ್ 3rd ಜನರೇಷನ್ ಅವ್ರು ಇಂಡಿಯಾನೇ ನೋಡಿರ್ಲಿಲ್ಲ. ಅವ್ರು ಯಾತಕ್ಕೆ ನಮ್ಮ ಫ್ರೀಡಮಿಗೆ ಫೈಟ್ ಮಾಡಬೇಕು? ಸೊ ಇದನ್ನ ನಾನು ಐ ಡಾಕ್ಯುಮೆಂಟೆಡ್ ದೆಮ್. ಆ್ಯಂಡ್ ಆ್ಯಕ್ಚುಲಾಗಿ ನಾವು ಇವತ್ತು ನಮ್ಮ ಸ್ವತಂತ್ರ ನಾವೇನು ಎಂಜಾಯ್ ಮಾಡ್ತಿದ್ದೀವಿ, ಕ್ರೆಡಿಟ್ ಗೋಸ್ ಟು ದೆಮ್. ಅವ್ರು ಹೋರಾಡಿದ್ರಿಂದಲೇ ನಮಗೆ ವಿ ಗಾಟ್ ದಿಸ್ ಫ್ರೀಡಮ್. ಬಿಕಾಸ್ ಆ ಹೋರಾಟ ಅಲ್ಲಿ INA ಡಿಸ್ಬ್ಯಾಂಡ್ ಆಯಿತು, ಯುದ್ಧ ಮುಗೀತು, ಜಪಾನ್ ಗಾಟ್ ಬಾಂಬ್ಡ್, ಇದೆಲ್ಲ ಇದ್ರೂ ಇಟ್ ಕಂಟಿನ್ಯೂಡ್. ಈ ನೇವಲ್ ಮ್ಯೂಟಿನಿ ಅಂತ ಏನಾಯಿತು ಆಸ್ ಎ ರಿಸಲ್ಟ್ ಆಫ್ INA ಅಪ್ರೈಸಿಂಗ್ ಏನಾಯಿತು, ಅದು ಇಟ್ ಶುಕ್ ದ ಬ್ರಿಟಿಷ್ ರೂಟ್ಸ್. ಅದೆಲ್ಲ ದಾಖಲೆಗಳಿದೆ, ಟ್ರಾನ್ಸ್ಫರ್ ಆಫ್ ಪವರ್ಸ್ನಲ್ಲಿ ಲೆಟರ್ಸು ಅದು ಎಲ್ಲ ಇದೆ, ವೇರ್ ದೇ ಹ್ಯಾವ್ ಸೆಡ್ ನಾವು ಎಷ್ಟು ಬೇಗ ಅಷ್ಟು ಇಂಡಿಯಾದ ಆಚೆ ಹೋದರೆ ನಮ್ಗೆ ಉತ್ತಮ ಅನ್ನೋದು ಹೆದರ್ಕೊಂಡು. ಸೊ ಇಟ್ ವಾಸ್ ವೆರಿ ಫಾಸ್ಟ್ ಟ್ರ್ಯಾಕ್ ಮಾಡಿದ್ರು ನಮಗೆ. ಅಫ್ಕೋರ್ಸ್ ಟ್ರಾನ್ಸ್ಫರ್ ಆಫ್ ಪವರ್ದು ಡಿಸ್ಕಷನ್ಗಳು ನಡೀತಾನೆ ಇತ್ತು, ಮೊಡ್ಯಾಲಿಟೀಸು ಇದು, ಆಮೇಲೆ ಡೊಮಿನಿಯನ್ ಸ್ಟೇಟಸ್ ಇದೆಲ್ಲ ಡಿಸ್ಕಷನ್ ಇದ್ರೂ ಮೌಂಟ್ ಬ್ಯಾಟನ್ ಮಾರ್ಚಲ್ಲಿ ಬಂದು June 3rd ಹೊತ್ತಿಗೆ ಟ್ರಾನ್ಸ್ಫರ್ ಆಫ್ ಪವರ್ ಡಾಕ್ಯುಮೆಂಟ್ ರೆಡಿಯಾಗಿ June 3rd ಆಲ್ ಇಂಡಿಯಾ ರೇಡಿಯೋಲಿ ಅನೌನ್ಸ್ ಮಾಡಿಬಿಟ್ರು ಟ್ರಾನ್ಸ್ಫರ್ ಆಫ್ ಪವರ್. 4th of June 1946 ದೇ ಕಾಲ್ಡ್ ಅ ಪ್ರೆಸ್ ಕಾನ್ಫರೆನ್ಸ್ ಅಂಡ್ ಸೆಡ್ ನೆಕ್ಸ್ಟ್ ಇಯರ್ಗೆ ವಿ ವಿಲ್ ಗಿವ್ ಯು ಟ್ರಾನ್ಸ್ಫರ್ ಆಫ್ ಪವರ್ ಮಾಡಿಬಿಟ್ಟು. ಸೊ ಇದಾಗಿದ್ದು ಯಾತಕ್ಕೆ? ಬಿಕಾಸ್ ಆಫ್ ದ ನೇವಲ್ ಅಪ್ರೈಸಿಂಗ್. ಸೊ
ಇದಿಷ್ಟು ಇಟ್ ಇಸ್ ಇರ್ರೆಲೆವೆಂಟ್. ನಮ್ಗೆ ಹೆಂಗೆ ಸ್ವಾತಂತ್ರ್ಯ ಬಂತು, ಅವ್ರು ಅವತ್ತು ಈಗ ಒಂದು 70 ವರ್ಷ 80 ವರ್ಷದ ಹಿಂದೆ ಅವ್ರು ಫೈಟ್ ಮಾಡಿದ್ದು ಇವತ್ತು ನಮ್ಗೇನಾಗಬೇಕು ಅಂತ. ಬಟ್ ಇಫ್ ವಿ ಡೋಂಟ್ ನೋ ಅದ್ರ ವ್ಯಾಲ್ಯೂ, ಮುಂದೆ ನಮಗೆ ಕ್ಲೂಲೆಸ್ ಆಗಿ ಒಂದು ಬೆಲೆ ಗೊತ್ತಿಲ್ಲದೆ ಬೆಳೀತಾರೆ. ಸೊ ಅದರಿಂದಾಗಿ ಐ ಸೆಡ್ ಇದನ್ನು ಡಾಕ್ಯುಮೆಂಟ್ ಮಾಡಬೇಕು ಅಂತ. ದಟ್ಸ್ ಹೌ. ಸೊ ಈ ಡಾಕ್ಯುಮೆಂಟ್ ನಾನು ಫಸ್ಟ್ ಹೋದಾಗ ಇವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ ಡಾಕ್ಯುಮೆಂಟ್ ಮಾಡೋದು ಅಂತ ಹೋಗಿದ್ದು. ಬಟ್ ಅವ್ರನ್ನ ಮಾತಾಡ್ತಾ ನಾನು ವಿಡಿಯೋ ಡಾಕ್ಯುಮೆಂಟ್ ರೆಕಾರ್ಡ್ ಮಾಡಿಕೊಂಡೆ. ಆವಾಗ ಎಂಥ ಅದ್ಭುತವಾದ ಫುಟೇಜ್ ಸಿಕ್ತು ಅಂದರೆ ಸರಿ, ಆಮೇಲಿಂದ ವಿ ಕ್ಯಾನ್ ಮೇಕ್ ಅ ಡಾಕ್ಯುಮೆಂಟ್ರಿ ಫಿಲ್ಮ್ ಇನ್ ದಟ್ ಅಂತ ಆಮೇಲಿಂದ ಅದು ಬಂದಿದ್ದ ಐಡಿಯಾ. ಸುಮಾರು ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಇರುತ್ತೆ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ. ಸೊ ಯಾವ ಚಾನಲ್ಲು TV ಇವ್ರನ್ನೆಲ್ಲ ಯಾರು ಕೇಳಿದ್ರು ಇಲ್ಲ, ವಿ ಆರ್ ಎಂಟರ್ಟೈನ್ಮೆಂಟ್ ಚಾನಲ್, ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಹಿಸ್ಟ್ರಿ ಅಂತ ಸುಮಾರು 1 ವರ್ಷ ಫುಲ್ ಇಟ್ಕೊಂಡು ಕೂತಿದ್ದೆ. ಅದ್ರ ಮಧ್ಯೆ ಯಾವ್ದ್ಯಾವುದೋ ಬಾಲಿವುಡ್ ಸಿನಿಮಾ, ಈ ಸಿನಿಮಾ ಆ ಸಿನಿಮಾ ಏನೇನೋ ವಿಕಾರವಾಗಿ ಇಲ್ಲದ ಸಲ್ಲದ ದೊಡ್ಡ ಫಿಕ್ಷನಲೈಸ್ ಮಾಡಿ ತೋರಿಸ್ತಾ ಇದ್ರು. ನನಗೆ ಇಲ್ಲಿ ಐ ಹ್ಯಾವ್ ದ ರಿಯಲ್ ಫುಟೇಜ್, ಅಲ್ಲಿ ಸುಳ್ಳು ತೋರಿಸ್ತಿದಾರಲ್ಲ ಇವರು ಅನ್ನೋದು ಒಂದು ಇದಾಗ್ತಿತ್ತು. ಅವಾಗ ಇಂಡಿಯನ್ ಹೈ ಕಮಿಷನ್ ಇನ್ ಮಲೇಷ್ಯಾ ಅವರು ಹೈ ಕಮಿಷನರ್ ತಿರುಮೂರ್ತಿ ಅಂತ. ಸೊ he said ನಾವು ಹೈ ಕಮಿಷನ್ ಇಂದಾನೆ ವಿ ವಿಲ್ ಟೇಕ್ ಅಪ್ ದ ಪ್ರೊಡಕ್ಷನ್, ವಿ ವಿಲ್ ಪ್ರೊಡ್ಯೂಸ್ ಇಟ್ ಫಾರ್ ಯು ಅಂತ ಹೇಳತ್ಲು. ಸೊ ಇಟ್ ಕೇಮ್ ಇನ್ ಟು ಪ್ರೊಡಕ್ಷನ್. ಸೊ ಪ್ರೈಮರಿ ಫೆಸ್ಟಿವಲ್ ಅಲ್ಲಿ ತೋರಿಸಿದ್ರು ಇದು. ಇಟ್ ವೆಂಟ್ ಟು ದ 50th ಎಡಿಷನ್ ಆಫ್ ಇಫಿ ಸ್ಪೆಷಲ್ ಸ್ಕ್ರೀನಿಂಗ್ ಇತ್ತು. ಬಾಸ್ಟನ್ ಫಿಲ್ಮ್ ಫೆಸ್ಟಿವಲ್, ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲ್, ಮುಂಬೈ ಫಿಲ್ಮ್ ಫೆಸ್ಟಿವಲ್, ಸುಮಾರು ಟ್ರಾವೆಲ್ಡ್ ಅ ಲಾಟ್. ಸುಮಾರು ಫಿಲ್ಮ್ ಫೆಸ್ಟಿವಲ್ಗಳೆಲ್ಲ ಹೋಗಿ. ಸೊ ಬಿಕಾಸ್ ಆಫ್ ದಿ ಹೈ ಕಮಿಷನ್ ಇದು ಐ ವಾಸ್ ಏಬಲ್ ಟು ಗೋ ಥ್ರೂ ದಿಸ್ ಫಿಲ್ಮ್. ಸಾ ಇಟ್ಸ್ ಲಾಜಿಕಲ್ ಇದು. ಆಮೇಲಿಂದ ದೇ ಡಿಸೈಡೆಡ್ ಈಗ 1-2 ವರ್ಷದ ಹಿಂದೆ ಇಟ್ ಶುಡ್ ರೀಚ್ ದ ಪಬ್ಲಿಕ್ ಅಂದ್ಬಿಟ್ಟು ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಇಟ್ ಈಸ್ ಅವೈಲಬಲ್ ಆನ್ ಯೂಟ್ಯೂಬ್ ಈಗ. ಅದನ್ನು ನೋಡಿದ್ದೀನಿ ನಾನು. ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಅಜ್ಞಾತ ಜನ ಅದರಲ್ಲಿ ಬರೋರು, ಯಾರಿಗೂ ಗೊತ್ತಿಲ್ಲದೆ ಇರೋ ಜನ, ಅವರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರೋದು, ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡಿ ಹೊರತಂದಿರೋದು ನಿಜವಾಗ್ಲೂ ಶ್ಲಾಘನೀಯ ಅನಿಸುತ್ತೆ. ಅದಕ್ಕೆ ನಿಮಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ಬೇಕು ಅನಿಸುತ್ತೆ. ಯಾಕೆಂದರೆ ನಾವು ನೋಡೋದೆಲ್ಲ ಒಂದು 800 ಪದದ್ದು ಒಂದು ರಿಪೋರ್ಟ್ ನೋಡ್ಬೋದು, ಅಥವಾ ಅರ್ಧ ಗಂಟೆದೊಂದು ಯೂಟ್ಯೂಬ್ ಅಥವಾ ಸಿನಿಮಾ ನೋಡ್ಬೋದು. ಆದರೆ ಅದರ ಹಿಂದೆ ಎಷ್ಟು ಕೆಲಸ ಆಗಿದೆ, ಸಂಶೋಧನೆ ಎಷ್ಟಾಗಿದೆ, ಎಷ್ಟು ಪೇನ್ಫುಲ್ ಅದು, ಯಾರು ಬೆವರಹನಿ ಅಲ್ಲಿ ಕಾಣ್ಬೋದು ಅನ್ನೋದನ್ನ ತೋರಿಸಿದ್ರೆ ತುಂಬ ಚೆನ್ನಾಗಿದೆ. ಅದರ ವಿಚಾರ ಇನ್ನೊಂದೇನು ಹೇಳೋದಾದ್ರೆ ಏನಾಗೋದು, ನನಗೆ ಇದು ರಿಸರ್ಚ್ ಮಾಡುವಾಗ ತುಂಬ ಡಿಸ್ಟರ್ಬಿಂಗ್ ಆಗಿರೋದು. ಯಾಕೆಂದರೆ ಯು ಆರ್ ಸೀಯಿಂಗ್ ಡಾಕ್ಯುಮೆಂಟ್ಸ್, ಅಲ್ಲಿ ಆ ಪ್ರಿಸ್ನರ್ ಇನ್ವೆಸ್ಟಿಗೇಷನ್ನು, ಅವ್ರನ್ನ ಇಲ್ಟ್ರೇಟ್ ಮಾಡಿದ್ದು, ಸುಮಾರು ನಾನು ಬರೆಯೋದಿಷ್ಟೇ ಆದರೂ ಹೇಳ್ದಂಗೆ ತುಂಬ ಮಾಹಿತಿ. ಸುಮಾರು ದಿವಸ ನಿದ್ದೆ ಬರ್ತಿರ್ಲಿಲ್ಲ. ಬಿಕಾಸ್ ಕಂಟಿನ್ಯೂಸ್ಲಿ ಯು ಆರ್ ಸೀಯಿಂಗ್ ದ ಟ್ರೂತ್. ಇಲ್ಲಿ ಇದ್ಕೊಂಡು ಹೋಮ್ಲೆಸ್ ಆಗಿ ಇದ್ದು ಹುಡುಗ ನಮ್ಮ ಸ್ವತಂತ್ರಕ್ಕೋಸ್ಕರ ತನ್ನ ಸಂಸಾರ, ತನ್ನ ಮನೆಯೇ ಬಲಿ ಕೊಟ್ಟ ಹೆಣ್ಮಗಳು ಇವರಿಬ್ರು. ಸೊ ಇವರಿಬ್ರು ಹೆಸರು ಎಲ್ಲೂ ಇಲ್ಲ ನಮಗೆ. ಸೊ ಈ ಥರದ್ದು ಕೆಲವುದೆಲ್ಲ ವೆರಿ ಇಂಪ್ಯಾಕ್ಟಿಂಗ್ ಸ್ಟೋರೀಸ್ ಹೇಳಲ್ಲ ನಾನು, ಇನ್ಸಿಡೆಂಟ್ಗಳು ತುಂಬ ಇದೆ, ಒಬ್ರೊಬ್ರದ್ದು ಒಂದೊಂದು. ಸೊ ನಮ್ಗೆ ಅನ್ಸುತ್ತೆ ವಿ ಶುಡ್ ವ್ಯಾಲ್ಯೂ ಅವರ್ ಫ್ರೀಡಮ್. ಹೌದು. ಈಗ ಇದು ಆಯಿತು. ಪ್ರಚಲಿತವಾಗಿ ಇನ್ಯಾವುದಾರ ಸಮಸ್ಯೆ ತೊಗೊಂಡು ವರ್ಕ್ ಮಾಡ್ತಾ ಇದ್ದೀರಾ? ನಾನು ಕೆಲವುದೆಲ್ಲ ಒಂದಷ್ಟು ಪ್ರೋಗ್ರೆಸಿವ್ ವಾಟ್ ನೆಕ್ಸ್ಟ್ ಅಂತ ಒಂದು ಜುಡಿಷರಿ ಬಗ್ಗೆ ಒಂಚೂರು ಮಾಡ್ತಾ ಇದ್ದೀನಿ. ಬಟ್ ಅದು ಸ್ವಲ್ಪ ಪಬ್ಲಿಷ್ ಮಾಡೋರು ಕಮ್ಮಿ, ಯಾರಿಗೂ ಜುಡಿಷರಿ ಬಗ್ಗೆ ಟಚ್ ಮಾಡೋಕ್ಕೆ ಇಷ್ಟ ಇರಲ್ಲ. ಆದರೂ ನಾನು ಬಿಡ್ತಿಲ್ಲ. ಅದರದ್ದು ಒಂದಷ್ಟು ಏನೇನಾಗುತ್ತೋ ಮಾಹಿತಿಗಳು, RTI ಅದು ಇದು, ಕಂಟೆಂಪ್ಟ್ ಆಫ್ ಕೋರ್ಟ್ ಮೇಲೆ ಅದು ಬರೆದಿರೋದು. ಅದನ್ನೇ ಧನ್ಯವಾದಗಳು ಚೂಡಿ ಶಿವರಾಮ್ ಅವರಿಗೆ. ಅದ್ಭುತವಾದ ಅದೇನೆ ಸಂದರ್ಶನ ಮಾಡಿದಿರಿ ನೀವು ಅವ್ರ ಜೊತೆ. ಬಹಳ ಚೆನ್ನಾಗಿತ್ತು. ಅವರು ಹೇಳಿದ್ದು ಆಕಸ್ಮಿಕವಾಗಿ ಸಿಕ್ಕಿದ್ದವರು ನಮಗೆ. ಅದೇ ಹೇಳಿದ್ನಲ್ಲ, ನಮ್ಮ ಕ್ಲಾಸ್ಮೇಟ್ ಅಲ್ಲ, ಅವರು ಇನ್ಸ್ಟಿಟ್ಯೂಟ್ ಮೇಟ್ ಅಂತ ಹೇಳಬೇಕು. ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಓದೋರು, ನನಗಿಂತ 3 ವರ್ಷ ಚಿಕ್ಕವರು. ಅವರು ಆಕಸ್ಮಿಕವಾಗಿ ಸಿಕ್ಕಿದ್ದು ಯಾರ್ದೋ ನಮ್ಮ ಸಮುದಾಯದವ್ರ ಮನೇಲೇ. ಅದರಿಂದ ಇವ್ರ ಪರಿಚಯ ಆಯಿತು. ಸೊ ಅದರಿಂದ ಬಹಳ ಸ್ವಾರಸ್ಯಕರವಾಗಿದೆ ಅವ್ರ ಕಥೆಗಳೆಲ್ಲ. ಈಗ ಮತ್ತೊಮ್ಮೆ ನಮ್ಮ ಸ್ಪಾನ್ಸರ್ ಸಂದೇಶ.
local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಸಿಡ್ನಿ ಕನ್ನಡವಾಣಿ ನಾವು ಕಾರ್ಯಕ್ರಮದ ಕಡೆಗೇನೆ ಬಂದಿದ್ದೀವಿ. ಆದರೆ ನಮ್ಮ ಸಮುದಾಯದ ರಾಜು ಅವರು, ನಾರಾಯಣ್ ಅವರು ಒಂದು ತುಂಬ ಚೆನ್ನಾಗಿರೋ ಹಾಡು ಕಳಿಸಿದಾರಪ್ಪ. ಅವರೇ ಹಾಡಿರೋದು ನಮ್ಮಮ್ಮ ಶಾರದೆ. ಇದು ಭಾಳ ಇಲ್ಲ, ಇದು ಕೇಳಿ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನಾರಮ್ಮ. ಕಮ್ಮಗೊಳನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ ಗಣನಾಥನೇ ಕಣೋಮಾ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ. ಮೋರಿ ಕಪ್ಪಿನ ಭಾವ ಮೊರದಗಳದ ಕಿವಿ ಕೋರಿದಾಡಿಯ ನಾರಮ್ಮ. ಮೋರಿ ಕಪ್ಪಿನ ಭಾವ ಮೊರದಗಳದ ಕಿವಿ ಕೋರಿದಾಡಿಯ ನಾರಮ್ಮ. ಮೂರು ಕಣ್ಣನ ಸುತ್ತ ಮುರಿದಿಟ್ಟ ಚವಣ ಆ ಮೂರು ಕಣ್ಣನ ಸುತ್ತ ಮುರಿದಿಟ ಚವನ ಧೀರತ ಗಣನಾಥನೇ ಕಣೋಮಾ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನಾರಮ್ಮ. ಪುಟ್ಟದಟ್ಟಿಯು ಪಿಡಿದುಟ್ಟ ಚೆಲ್ಲನದ ದಿಟ್ಟದಾಣಿವ ನಾರಮ್ಮ. ಹುಟ್ಟದಟ್ಟಿಯು ಪಿಡಿದುಟ್ಟ ಚೆಲ್ಲನದ ದಿಟ್ಟದಾಣಿವ ನಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಆ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಕಣೋಮಾ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನಾರಮ್ಮ. ಧನ್ಯವಾದಗಳು ರಾಜು ಅವ್ರಿಗೆ. ಅವ್ರ ಹಾಡು ಹೇಳಕ್ ಶುರು ಮಾಡಿದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಇಂದಿನ ಕಾರ್ಯಕ್ರಮದ ಕಡೆಗೆ ಬಂದಿದ್ದೀವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪುಷ್ಪ ದೀಕ್ಷಿತ್ ಅವರು ಬಹಳ ಸುಂದರವಾದಂಥ ಹಾಡನ್ನು ನಾಗರಾಜ್ ಹವಲ್ದಾರ್ ಕಳಿಸಿದ್ರು. ಧನ್ಯವಾದಗಳು. ಜಿ ಗಣೇಶ್ ಪ್ರಸಾದ್ ಅವರು ನಮಗೆ ಕಥೆಗಳನ್ನು ತಂದರು. ಚೂಡಿ ಶಿವರಾಮ್ ಅವರ ಸಂದರ್ಶನ ಕೇಳಿದ್ರಿ, ಬಹಳನೇ ಐ ಓಪನರ್ ಅಂತ ಹೇಳಬೇಕು. ಅದು ಅಲ್ಲದೆ ರಾಜು ಅವ್ರಿಗೂ ನಮ್ಮ ಧನ್ಯವಾದಗಳನ್ನು ಹೇಳೋಣ. ಮುಂದಿನ ಭಾನುವಾರ 1 ಗಂಟೆಗೆ ಮತ್ತೆ ನಮ್ಮ ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇರೋರು ರಾಜ್ ನಟರಾಜನ್, ನಾನು ಶಶಿಕಾಂತ್. ನಮಸ್ಕಾರ. ನಮಸ್ಕಾರ.